ಹಮ್ಮಿನಾಸುರರಲ್ಲಿದ್ದ ಹಲ್ಲುಗಳನ್ನು ಮುರಿದು 10 ಅವತಾರಗಳನ್ನು ತಾಳಿ ತಂದೆ ವಸುದೇವ ತಾಯಿ ದೇವಕಿಯ ಉದರದೊಳು ಶ್ರೀಕೃಷ್ಣ ಜನಸಿ ಬಂದೆನವಯ್ಯ. ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾನೇನ ನಮ್ಮ ಶಯನ ಮಾಡ್ಯಾನ ರಂಗ ಸೆಳೆಯ ಮಂಚದ ಮೇಲೆ ಶಯನ ಮಾಡ್ಯಾನ ರಂಗ ಸೆಳೆಯ ಮಂಚದ ಮೇಲೆ ನಮ್ಮ
ಶಯನ ಮಾಡ್ಯಾನೋ ರಂಗ ಸೆಳೆಯ ಮಾಂಸದ ಮೇಲೆ ಅಕ್ಕರ ದಿನದಲ್ಲಿ पांडुरंग करो प्रथम नमन दुसरी चरण संतांचया त्यांच्या कृपादान कृतीचा विस्तार भाबाजी सद्गुरु दास तुकया ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಶ್ರೀಕೃಷ್ಣ ಪರಮಾತ್ಮನ ಚರಣ ಕಮಲಗಳಿಗೂ ಕೂಡ ಪ್ರಪ್ರಥಮವಾಗಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ दुसरे चरण संताचे ಅಂದ್ರೆ ಒಂದನೇ ನಮಸ್ಕಾರ ಪಾಂಡುರಂಗ ಶ್ರೀಕೃಷ್ಣ ಪರಮಾತ್ಮಗೆ ವಂದಿಸಿ ಎರಡನೇ ನಮಸ್ಕಾರ ಯಾರಿಗೆ ಅಂತ ಕೇಳಿದ್ರ ಈ ಪರಮಾತ್ಮ ನಾಮ ಸ್ಮರಣೆಯನ್ನ ಅಖಂಡವಾಗಿರತಕ್ಕಂತ ಈ ಪರಮಾತ್ಮ ನಾಮ ಸ್ಮರಣೆಯನ್ನ ಭಕ್ತಿಯಿಂದ ನೀವೇನು ಕುಂತು ಕೇಳಕತ್ತಂತ ಯಾವತ್ತು ಗ್ರಾಮದ ಗುರು ಹಿರಿಯರು ಹಾಗೂ ತಾಯಿ ತಂದೆಗಳು ಅಣ್ಣ ತಮ್ಮಂದಿರು ಹಾಗೂ ಸಣ್ಣ ಮಕ್ಕಳು ಯಾಕಂತ ಕೇಳಿದ್ರೆ ಈ ಪರಮಾತ್ಮ ನಾಮ ಸ್ಮರಣೆ ಅಂದ್ರ ಸಾಣವಲ್ಲ, ಇದೊಂದು ದೊಡ್ಡ ಸಮುದ್ರದ ಹಾಗೆ. ಇದು ಪರಮಾತ್ಮ ನಾಮ ಸ್ಮರಣೆ ಅಂದ್ರ ಪಾರಿಜಾತ ಒಂದೇ ಅಂತಲ್ಲ,
ಶ್ರೀಕೃಷ್ಣ ಪಾರಿಜಾತ ಇರಬಹುದು, ನಿಜಗುಣಿ ಶಿವಯೋಳರ ಕಥೆ ಇರಬಹುದು, ಭಜನ ಕೀರ್ತನ, ನಾಮಸ್ಮರಣಿ ಅಂದ್ರೆ ದೊಡ್ಡ ಸಮುದ್ರ ಇದ್ದ ಹಾಗೆ ಇದು. ಇಂಥ ಪರಮಾತ್ಮ ನಾಮಸ್ಮರಣಿ ಕೃತಾತ್ರತ ದ್ವಾಪರ ಕಲಿಯುಗದಲ್ಲಿ ಆದ್ರೂ ನಡೀತಾ ಬಂದಿದೆ. ಆದ್ರೆ ಪರಮಾತ್ಮ ನಾಮಸ್ಮರಣಿ ಕೃತಾಯುಗದಲ್ಲಿಗಾದ್ರೂ ಪರಮಾತ್ಮ ನಾಮಸ್ಮರಣಿ ಹಿಂಗೆ ಕೂತ ಕೇಳ್ತಾ ಇದ್ರು. ಈಗಲಾದ್ರೂ ಪರಮಾತ್ಮ ನಾಮಸ್ಮರಣಿ ನಡೀತಾ ಇದ್ದ. ಈಗಲಾದ್ರೂ ತಾಯಿ ತಂದೆಗಳು ಕುಂತು ಕೇಳಿ ಆಶೀರ್ವಾದ ಮಾಡ್ತಾ ಇದ್ದೀರಿ. ಆಗ ಪರಮಾತ್ಮ ನಾಮಸ್ಮರಣೆ ನಡೆಯುವುದಕ್ಕೂ ಈಗ ನಡೆಯುವುದಕ್ಕೂ ಆಗ ಕುಂತ ಕೇಳೋದಕ್ಕಿಂತ ಈಗ ಕುಂತ ಕೇಳೋದಕ್ಕಿಂತ ಎಷ್ಟು ವ್ಯತ್ಯಾಸದ ಅನ್ನೋದು ಸ್ವಲ್ಪ ವಿಚಾರ ಮಾಡಿ ಮುಂದಕ್ಕೆ ಹೋಗ್ಬಿಡೋಣ. ಹಿಂದಕ್ಕೆ ಧರ್ಮರಾಜ ಅಂತ ಆಗಿ ಹೋದ್ರು. ಧರ್ಮರಾಜನ ಮೊದಲನೇ ಹೆಸರು ವಿಧಿಷ್ಠರ ಅಂತಿತ್ತು. ದಾನ ಧರ್ಮಾದಿಗಳು ಮಾಡುವುದಕ್ಕಾಗಿ ಧರ್ಮರಾಜ ಅಂತ ಹೆಸರು ಬಂತು. ಅಂತ ಧರ್ಮರಾಜನ ಹತ್ತಿರ ಒಬ್ಬ ಬಡ ಬ್ರಾಹ್ಮಣ ಬಂದ ಕೇಳ್ತಾನ, ಉಪವಾಸ ಇದ್ದೇನೆ, ತೀರಾ ಬಡವನಿದ್ದೇನೆ, ಊಟವನ್ನು ಮಾಡ್ಲಿಕ್ಕೆ ಸ್ವಲ್ಪ ಕಡಿ ಕಾಳು ದವಸ ಧಾನ್ಯಗಳನ್ನು ಕೊಡುವಂತ ಬಡ ಬ್ರಾಹ್ಮಣ ಬಂದು ಧರ್ಮರಾಜನ ಹತ್ರ ಕೇಳ್ತಾ ಇದ್ದಾನೆ. ಅವಾಗ ಧರ್ಮರಾಜ 4 ಎಕರೆ ಹೊಲ ಕೊಟ್ಟು ಬಿಡ್ತಾನೆ. ಯಾರಿಗೆ? ಬ್ರಾಹ್ಮಣ ಮನುಷ್ಯನಿಗೆ. ನೇಗಲ ಹೊಡೆಯುವಂತ ಸಂದರ್ಭದೊಳಗ ಬಂಗಾರದ ಕೊಡ ಹತ್ತದ. ಇದು ನನಗ ಸಲ್ಲತಕ್ಕದ್ದಲ್ಲ, ಇದು ಬ್ರಾಹ್ಮಣರು ಮತ್ತು ಆಳ ಮನುಷ್ಯ ತಗೊಂಡು ಏನ್ ಮಾಡ್ತಾ ಇದ್ದಾರ? ಧರ್ಮರಾಜನಿಗೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವಾಗ ಧರ್ಮರಾಜ ಅಂತ, ನನಗ ಬೇಡಪ್ಪ, ಯಾವಾಗ ಹೊಲ ನಿಮಗೆ ಕೊಟ್ಟೇನಂದ್ರೆ ಹೊಲಾನು ನಿಮ್ಮದ, ಈ ಕೊಡಾನು ನಿಮ್ಮದ, ನೀವು ತೆಗೆದುಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾನೆ. ಅವಾಗ ಮತ್ತ ಕೃಷ್ಣ ಪರಮಾತ್ಮ ಬಂದು ಯಾಕೆ ಹಿಂಗ ಜಗಳ ಮಾಡಕತ್ರಿ ಅಂತ ಕೇಳಿದಾಗ, ಈ ಬಂಗಾರದ ಕೊಡ ಹತ್ಯದ, ಇದ್ರ ಮೇಲೆ ಯಾರ್ದು ಆಸೆ ಇಲ್ಲ, ನನಗ ಬೇಡ ಅಂತ ಧರ್ಮರಾಜ ಅಂತಾನ, ನನಗ ಬೇಡ ಅಂತ ಬ್ರಾಹ್ಮಣ ಅಂತಾನ. ಯಾವಾಗ? ಇದು ದ್ವಾಪರ ಯುಗದೊಳಗ. ಯಾವಾಗ ದ್ವಾಪರ ಹೋಗಿ ಕಲಿಯುಗ ಬಂತೋ ಅವಾಗ ಆದ್ರೂ ಕೂಡ ಆ ಧರ್ಮರಾಜನ ಮನಸ್ಸು ಆ ಬಂಗಾರದ ಕೊಡದ ಮೇಲೆ ಆಗ್ತದ, ಆ ಬಡ ಬ್ರಾಹ್ಮಣನ ಮನಸ್ಸು ಆ ಕೊಡದ ಮೇಲೆ ಆಗ್ತದ. ಯಾಕಂದ್ರೆ ಕಲಿಕಾಲ. ಇಂಥ ಕಲಿಯುಗದ ಇಂಥ ಪರಮಾತ್ಮ ನಾಮಸ್ಮರಣೆ ನೀವು ಭಕ್ತಿಯಿಂದ ಏನು ಕುಂತು ಕೇಳಕತ್ತಿರಲ್ಲ, ಆಗ ಕುಂತು ಕೇಳೋರ್ಕಿಂತಲೂ ಈಗ ನೀವು ನಮ್ಮ ಭಕ್ತಿಯಿಂದ ಕುಂತು ಕೇಳತ್ತಿರಲ್ಲ, ಅವರಿಗಿಂತಲೂ ನೀವು ಹೆಚ್ಚಿನವರು ಅಂತ ಹೇಳ್ತಾ, ನಾ ಮಾಡುವಂತ ಪರಮಾತ್ಮನ ನಾಮಸ್ಮರಣೆಯೊಳಗ ಹಂಸ ಕ್ಷೀರ ನ್ಯಾಯದಂತೆ ಅಂದ್ರೆ ಹಂಸ ಪಕ್ಷಿಯ ಮುಂದೆ ಹಾಲು ಮತ್ತು ನೀರನ್ನು ಇಟ್ಟ ಕ್ಷಣಕ್ಕೆ ನೀರನ್ನು ಬಿಟ್ಟು ಹಾಲನ್ನು ಅಷ್ಟ ಕುಡ್ದ ತನ್ನ ಮನಸ್ಸು ಶಾಂತಿಗೊಳಿಸ್ತದ. ಹಂಗಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ಶುದ್ಧವಾದ ವಾಕ್ಯಗಳನ್ನು ಬಿಟ್ಟು ಶುದ್ಧವಾದ ವಾಕ್ಯಗಳನ್ನು ಕೇಳಿ, ನಮ್ಮ ಕಂಪನಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಲಾವಿದರು ಏನೂ ತಪ್ಪು ಮಾಡಿದ್ರು ಕೂಡ, ನಿಮ್ಮ ಮಗು ತಪ್ಪು ಮಾಡಿದ್ರೆ ಹೇಗೆ ಹೊಡೆದು ಬಡದು ಅಳಿಸಿ ಹೇಗೆ ಸಮಾಧಾನ ಮಾಡ್ತೀರೋ ಹಾಗೂ ನಾವೆಲ್ಲರೂ ನಿಮ್ಮ ಮಕ್ಕಳಂತ ತಿಳಿದು ಈ ಶ್ರೀಕೃಷ್ಣ ಪರಮಾತ್ಮ ನಾಮಸ್ಮರಣೆ ಸೇವಾ ಈ ಪಾರಿಜಾತ ಮುಗಿವರೆಗೆ ನೀವೆಲ್ಲರೂ ಯಾರು ಎದ್ದು ಹೋಗಲಾರದನೆ ನಮಗ ಕುಳಿತು ಕೇಳಿ ಆಶೀರ್ವಾದ ಮಾಡಬೇಕೆಂದು ತಮ್ಮೆಲ್ಲರಿಗೆ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ನನ್ನಕ್ಕಿಂತಲೂ ಶ್ರೇಷ್ಠವಾದವಳು ಅಧಿಕವಾದವಳು ಮೇಲೆ ಕೇಳು. ತಾವು ಬಂದಂತವರು ಯಾರು? ಏನು ನಾನು ಬಂದಂತವ್ರು ಯಾರು? ಯಾರು ಗುರುತಾಗ್ಬೇಕಾಗಿತ್ತಲ್ಲ, ಯಾಕಾಗಿಲ್ಲ? ಆಗ್ಬೇಕಾಗಿತ್ತಪ್ಪ, ಆಗಿಲ್ಲ. ಆಗಿಲ್ಲ ಅಂತ ನಾವು ವಿಚಾರ ಮಾಡಿದ್ದಾಗ್ಯದ. ಹೌದಲ್ಲ? ಹೌದು. ನನ್ನ ಗುರುತು ನಿನಗಾಗಿಲ್ಲ. ಆಗಿಲ್ಲ. ಈಗ ನೀನು ನನ್ನ ನೋಡಿದ ಆ ಕ್ಷಣಕ್ಕೆ ನಿನಗೆ ಏನ್ ಅನಿಸ್ಲಿಕ್ಕತ್ತದ ಹೇಳಿ? ಒಂದು ನಮೂನೆ ಆಗಕತ್ತೈತಿ ನನಗೆ. ಏನಾಗ್ಲಿಕ್ಕತ್ತಿವ? ನೋಡಿಪ್ಪ, ಒಬ್ಬರನ್ನು ಕಂಡ ಆ ಕ್ಷಣಕ್ಕ ಅವ್ರ ಕೂಡ ಜಗಳ ಆಡ್ಬೇಕು, ಸಿಟ್ಟು ಬರ್ತದೆ. ಸುಮ್ಮನ ಮತ್ತೊಬ್ಬರನ್ನ ಕಂಡ ಆ ಕ್ಷಣಕ್ಕ ಅವ್ರು ನೋಡಿದ ಕೂಡ ದುಃಖ ಆಗ್ತದ. ಕಾರಣ ಅದು ಸುಮ್ಮ ಮತ್ತೊಬ್ಬರನ್ನ ಕಂಡ ಆ ಕ್ಷಣಕ್ಕ ಏನಾಗ್ತದ? ಅವ್ರ ಮೇಲೆ ಸಿಟ್ಟು ಇಲ್ಲ. ಹೌದು. ಅವ್ರ ಮೇಲೆ ದುಃಖ ಇಲ್ಲ. ಹೌದು. ಸುಮ್ಮನೆ ಹೋಗುವಂಗ ಆಗ್ತದ. ಇದು ಸುಮ್ನ ಈಗ ಮೂರು ಇಲ್ಲ. ಅವ್ ಮೂರು ಇಲ್ದಂಗಾಗಿ ತಮ್ಮನ್ನು ಕಂಡ ಆ ಕ್ಷಣಕ್ಕ
ತಮ್ಮ ಕ್ಷೇಮ ಸಮಾಚಾರ ತಿಳಿದುಕೊಂಡು ಹಾ. ತಮ್ಮ ಕೂಡ ಸದಾವ ಕಾಲ ಸೇವಾ ಮಾಡ್ಬೇಕಂತೇಳಿ ನನ್ನಲ್ಲಿ ಮನೋಭಾವ ಉದ್ಭವ ಆಗ್ಯದ. ಹೌದಲ್ಲ ತಾವು ಯಾರು ಸಿಟ್ಟು ದುಕ್ಕು ಎರಡು ಇಲ್ಲದಂಗಾಗಿ ಎಲ್ಲ ಹೋಗೈತ್ರಿ. ನನ್ನನ್ನು ಕಂಡ ಕ್ಷಣಕ್ಕ ಹಾ. ತಾವು ಯಾರು ತಮ್ಮ ಪಾದ ಸೇವೆಯನ್ನು ಮಾಡಿ ಭಕ್ತಿ ಹೊಂದಿ ಮುಕ್ತಿ ಹೊಂದಬೇಕಂತ ನನ್ನಲ್ಲಿ ಮನೋಭಾವ ಉದ್ಭವ ಆಗಿದೆ. ಹಾ. ಈಗ ತಾವು ಬಂದಂತವ್ರು ಯಾರು ಇಷ್ಟ ಹೌದಾ? ಹಾಗಾದ್ರೆ ನಾನು ಬಂದಂತವನು ಯಾರು ಹಾಗಾದ್ರೆ ಕೇಳು. ನಿಲಯಂ ವೈಕುಂಠಪುರವಾಸಂ ಪಂಕಜ ನೇತ್ರಂ ಪರಮ ಪಾವನ ಶಂಖ ಚಕ್ರಧರ ಚಿನ್ಮಯ ರೂಪಂ ಅಗಣಿತ ನಾಮ ತುಂಬುರ ನಾರದರ ಗಾನವಿಲೋಲಂ ಹಿಂಗೆ ಹೇಳಿದ್ರೆ ಗೊತ್ತಾಗುದಿಲ್ಲ. ನೋಡಿಪ್ಪ ನಾ ಈಗ ಹೇಳ್ತಾನ ನನಗೆ ತಿಳುವಂಗ ಹೇಳ್ಬೇಕು. ಅಂದ್ರೆ ನನಗೆ ತಿಳಿತೈತಿ. ಮತ್ತು ಅಕ್ಕಂಡ್ ಹೇಳಿ ನನಗೆ ತಿಳಿಯಂಗಿಲ್ಲ. ಯಾಕಂದ್ರೆ ನೋಡು ಈಗ ನಡಕ್ ಹೊಳಿ ಅಂತ ಒಂದ್ ಇರ್ತದ. ಹೊಳಿಯೋದಿಲ್ಲ ಹೌದಿಲ್ಲ? ಆಚೆ ಕಡೆ ಒಂದು ಊರ್ ಇರ್ತದ. ಈ ಊರಿಂದ ಆ ಊರಿಗೆ ಹೋಗಬೇಕಾದ್ರ ಹೊಳಿ ದಾಟಿ ಹೋಗ್ಬೇಕಾಗ್ತದ. ಹೌದಿಲ್ಲ? ಈಗ ನಗರದಿಂದ ಜಾಡಿಕೊಪ್ಪ ಬರ್ಬೇಕಾದ್ರ ನಡು ಪೂಲ್ ಇರ್ಲಿಲ್ಲ ಅಂದ್ರ ಹಂಗ ಬರುದು. ಹೌದಿಲ್ಲ? ನಾವಂತ ಬೇಕಾಗ್ತದ. ನಾವ್ ಬೇಕಾಗ್ತದ. ಆ ನಾವು ನಡಗ ಕುಂದ್ರಬೇಕಾದ್ರ ನಾವು ನಡೆಸುವಂತ ಮಾಲಕನ ಹೆಸರು ಬೇಕಾಗ್ತದ. ನಾವ್ ಅಂಬಿಗೆ ಬೇಕ್ರಿ. ನಾವು ನಡಗ ಕುಂತ ಅಚ್ಚಿ ಕಡೆ ಹೋಗಬೇಕಾದ್ರ ಆ ಕುಂದ್ರವನ ಪರಿಚಯ ಅವಾಗ ಆಗ್ಬೇಕು. ನಾವು ನಡೆಸುವಂತ ಮಾಲಕನ ಪರಿಚಯ ನಮಗಾಗ್ಬೇಕು. ಅದ್ರಾಗ ಕುಂಡ್ರವ್ರು ನಾವು, ನಡೆಸೋರು ನೀವು, ಕರ್ಕೊಂಡು ಹೋಗವ ಅಂಬಿಗೆ. ಹೌದಲ್ಲಪ್ಪ? ಈಗ ನಾವ ನಮ್ದ ಹೊಳಿದಾಕ ತಮ್ಮ ಸಪ್ಲ ಮಾಡಬೇಡಿ. ಈಗ ಬರ್ಸಕ್ ಟೈಮ್ ಕೊಡ್ತದೆ. ನಾವು ಹೊಳಿ ದಾಟಿದೆಪ್ಪ. ನಾವು ಹೊಳಿ ದಾಟವಲ್ತು. ನಗರದಿಂದ ಈಗ ಜಾಡಿಕೊಪ್ಪಿನ ನಾವು ಬಂದಿಲ್ಲ. ಬರ್ಬೇಕಾಗಿತ್ತು, ಬಂದಿಲ್ಲ. ಅವ ಅಂಬಿಗೆ ಏನ್ ಮಾಡ್ಯಾನ? ನಾವು ಒಂದು ಹಗ್ಗ ಕಟ್ಟ್ಯಾನ. ಹಗ್ಗ ಕಟ್ಟ್ಯಾನ. ಆ ಹಗ್ಗ ಹೋದ ಕಂಟಿ ಕಟ್ಟ್ಯಾನ. ಹಗ್ಗ ಕಂಟಿ ಕಟ್ಟ್ಯಾನು. ಆ ಹಗ್ಗ ಹರಿವಲ್ದು. ಕಂಟಿ ಕೀಳವಲ್ದು. ನಾವು ಮುಂದೆ ಹೋಗವಲ್ದು. ನಾವು ಮುಂದೆ ಸಾಗವಲ್ತು. ಆ ಹಗ್ಗ ಎಂತಾದ ಕಂಟಿ ಎಂತಾದ ಅದನ್ನ ನೀ ಹೇಳ್ಬೇಕು. ನಾವೇನ ಮುಂದೆ ಹೋಗಿಲ್ಲಲ್ಲ. ಅಲ್ಲ ನಾವಂತ ಇಷ್ಟ ಹೇಳ ನಾನು. ಹೌದು, ನಾವು ದಾಟಬೇಕಾದ್ರೆ ಹಂಗ ದಾಟತೀನಪ್ಪ. ಹೌದಲ್ಲ? ಹೌದು. ನಾವಿನಾಗ ನಾವು ಇರ್ಬೇಕು. ನಡೆಸೋ ಅಂಬಿಗ ಇರ್ಬೇಕು. ಹೌದು. ಅದನ್ನ ತಗೊಂಡು ಹೋಗವ್ ನೀ ಇರ್ಬೇಕು. ಎಲ್ಲ ಇದ್ರು ಹಗ್ಗ ಹರಿವತ್ತು ಕಂಟಿ ಕೇಳವಲ್ದು. ನಾವಂದ್ರೆ ಏನು? ಹಗ್ಗ ಅಂದ್ರೆ ಏನು? ಹೌದಿಲ್ಲ? ಕಂಟಿ ಅಂದ್ರೆ ಏನು? ಅದು ಯಾಕೆ ಕೇಳವಲ್ದು? ಹೌದು. ಮಾಯಾ ಪ್ರಪಂಚ ಎಂಬುವ ಈ ಸಂಸಾರ ಮಾಯಾದೊಳಗೆ ಬಿದ್ದ ನಾವೇನಾಗ್ಬಿಟ್ಟೆವಪ್ಪ ಅಂದ್ರೆ ಪರಮಾತ್ಮ ನಾಮ ಸ್ಮರಣೆ ಅನ್ನತಕ್ಕಂಥದ್ದು ಮರೆತು ಹೋಗ್ಯದ. ನೋಡದೂತೆ ಆ ಕಂಠ ಅಂದ್ರೆ ಏನು? ಮಾಯಾ ಪ್ರಪಂಚ ಇದ್ದಂಗ. ಮಾಯಾ ಎಂಬುದು ಕಂಠಿ ಕೀಳವಲ್ದು. ಆ ಮೋಹ ಅನ್ನುವಂತ ಹಗ್ಗ ಹರಿವಲ್ಲದಾಗ, ಆಸೆ ಅನ್ನುವಂತ ಹಗ್ಗ ಹರಿವಲ್ದು. ಆಸೆ ಮೋಹ ಅನ್ನುವಂತ ಹಗ್ಗ ಹರಿವಲ್ದು. ಆ ಮಾಯಾ ಸಂಸಾರ ಕಂಠಿ ಅದು ಕೀಳವಲ್ದಾಗ್ಯದ. ಅದಕ್ಕೆ ಏನ್ ಹೇಳಿದ್ರು? ಸಂಸಾರ ಎಂಬುದು ಬಾಳ ಕೊಟ್ಟಿ ಅದರಾಗ ಬಿದ್ದಿ ಕಾಲ್ ಕಟ್ಟಿ ತಂದೆ ಪುರಂದರ ವಿಠಲ ರಾಯನ ಧ್ಯಾನವನ್ನು ಮರ್ತ ಬಿಟ್ಟಿ. ಹೌದಿಲ್ಲ? ಅವ್ನು ನೆಡಿಬೇಕಾಗ್ಯದ. ಹೌದು. ಹಗ್ಗ ಕಟ್ಕೊಂಡು ಸಂಸಾರದೊಳಗ ಬಿದ್ದಾನಿ.
ಅಂದ್ರ ಹಗ್ಗ ಕಟ್ಕೊಂಡು ಬಿದ್ದಿ ಅಂದ್ರ ಹುದಲಾಗಿ ಎದ್ದು ಬರುದು ಯಾವಾಗ ಯಾವಾಗ ಬರ್ದಿಪ್ಪ ಹಂಗ ಹಾ. ಅದ ನಾನ್ ಅಂದ್ರ ಯಾರು ಮಾಯಾ ಅನ್ನೋ ಕಂಟಿ ಕೇಳುವಲ್ದು ಹಾ. ಆಸೆ ಅನ್ನುವಂತ ಹಗ್ಗ ಹರಿವಳದು ಮಾಯಾ ಹೋಗ್ಬೇಕು ಹೌದು ಆಸೆ ಬಿಡಬೇಕು ಬಿಡಬೇಕು. ಅಂದಾಗ ಕಂಟಿ ಕೇಳ್ತದ ಹಗ್ಗ ಹರಿತದ ನಮ್ಮ ನಾವ ಆಚೆ ಕಡೆ ಹೋಗ್ತದ ಹಾ ಜಾಡಿ ಪಾಪಕ್ ಬರ್ತದ ಅಂದ ಬಳಕ ಹಾ. ನಾನು ಯಾರು ಹೇಳಿದ್ರ ಗೊತ್ತಾಗ್ತದ ಕೇಳು ಹೇಳ್ರಿ ಆ ಯಾರು ತಾರು ತಿಳಿಯ ಲಿಲ್ಲವೇ ತಾರು ತಿಳಿಯಲಿಲ್ಲವೇ ನೀನಾಗೆ ನಾನು ತಾರು ತಿಳಿಯಲಿಲ್ಲವೇ ನೀನಾಗೆ ನಾನು ತಾರು ತಿಳಿಯಲಿಲ್ಲವೇ ನೀನಾಗೆ ನಾನು ಸೃಷ್ಟಿಯೊಳಗೆ ನಾನು ಶ್ರೇಷ್ಠನಾದ ರಾಮ. ಸೆಟ್ಟು ಮಾಡಿ ನಾನು ಬಿಟ್ಟು ಬಂದೇನೆ ಸಾಗಿ ತಾರು ತಿಳಿಯಲಿಲ್ಲವೇ ನೀನಾಗೆ ನಾನು ತಾರು ತಿಳಿಯಲಿಲ್ಲವೇ. ಅರ್ಥ ಆಯ್ತೇನ? ಎಲ್ಲಿ ಅರ್ಥವ ಮಾರಾಯ ಯಾಕೆ? ಬೇಕಾಯ್ತು ನನಗ ಯಾಕೆ ಹಂಗ್ಯಾಕ? ಹಂಗ ಹಂಗ ಆತದ ಯಾಕೆ ಹಿಂಗಾದ್ರೆ ನಿನಗೆ ಗೊತ್ತಾಗುದಿಲ್ಲ ಈಗ ಗೊತ್ತಾಗುದ್ರಪ್ಪ ಯಾಕ ಈಗ ಒಟ್ಟ ಗೊತ್ತಾಗುದು ಹಾ ಇಷ್ಟ್ ನನಗ್ ತಿಳಿಬೇಕು ಹಾ 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 ಅಂದ್ರ ಗೊತ್ತಾಗ ಹೌದಿಲ್ಲ ತೋತಿ ನಿನಗೆ ತಿಳಿಯುವಂತ ಹೇಳ್ಬೇಕು ಹೇಳಿ ಹೋಗ್ಲಿ ಹಾ ನಿನ್ನೊಂದು ಪ್ರಶ್ನೆ ಮಾಡ್ಬೇಕಂತ ಮಾಡೀನಿ ನನಗ ಹೌದಾ ಏನೋ ಮರ ನಾ ಬಾಳ ಅಜ್ಞಾನಿ ಅದ ನನಗ್ ಪ್ರಶ್ನೆ ಮಾಡಿ ಏನ್ ಮಾಡವ ಯಾಕೆ ಇಟ್ಟೋ ತನಕ ನಾವು ಬಂದ್ಬಿಡ್ಲಿ ಹೀಗೆ ಯಾಕೆ? ಏನದ ಹೇಳಕ್ ಬರ್ದಲ್ಲ ಹೋಗ್ಲಿ ಬಿಡು ಇಷ್ಟೊಂದು ವಿಚಾರ ಮಾಡ್ತಕ್ಕಂಥವಳು ನೀನು ಯಾರು ನಾ ಮನಿಗ್ ಹೋಗಿ ಬರ್ತೀನಿ ಗಪ್ಪರ ನನಗ ಕಟ್ ಬಂದ್ರೆ ಹಂಗೋ ಮರಯ ನೀನು ಯಾರು ಹಾ. ಮತ್ತು ನಿನ್ನ ಹೆಸರೇನು ಹಾ ನೀನು ಗಳಿಸತಕ್ಕಂಥದ್ದು ಎಷ್ಟು ಗಳಿಸಿದಿ ಮುಂದೆ ಏನ್ ಮಾಡ್ಬೇಕನ್ನೋದು ನಿನ್ನ ವಿಚಾರ ಅದ ಕಳಿಸಿದ ಮಾಡತ್ ಮತ್ತೆ ಮಾಡ್ತಾರ ಕೂಡ ಹಾಕೋದು ಹೌದಿಲ್ಲ ಮತ್ತೇನ್ ಮಾಡ್ತಾರೆ ಹೌದಿಲ್ಲ ಹಾ ಈಗ ಒಟ್ಟ ಇವನ್ನೆಲ್ಲ ಒಮ್ಮೆ ಹೇಳು ಒಂದು ಹೇಳು ಒಂದೊಂದು ಹೇಳ ತಿಳಿದೊಂದು ಹೇಳ್ಬೇಕಲ್ಲ ನಮ್ಮನ್ನ ಒಮ್ಮೆ ಹೇಳಂದ್ರ ಒಮ್ಮೆ ಬೇಡ ಬೇಡ ಎಲ್ಲರಿಗೂ ತಿಳಿದಿರ್ಬೇಕಲ್ಲ ಹಾ ಎಲ್ಲಾರ್ದು ತಿಳಿದ್ರು ಹೌದು ಹೌದು ಒಟ್ಟ ಈಗ ನಾಯ ಯಾರು ಹೌದಲ್ಲ ಮನುಷ್ಯನು ಮುಗಿತಾನೆ ಇಲ್ಲಿ ಹಾ ಇಟ್ಟು ಸರಳ ಹೌದು ಮನುಷ್ಯರು ಹಾ ನಿನಗಂತಾರ ಹೌದು ಅವ್ರ ಅನ್ನಂಗಿಲ್ಲ ಹಾ? ಹಾ ನೀ ಬಾಳ ಕೆಟ್ಟದಿನಿ ಪಟ್ಟ ಹಿಡ್ಕೊಂಡ್ ಕುಂಡಿರ್ತೀವಿ ಮತ್ತ ಅದ ಹೇಳ ಅವ್ರ ಏನಂತಾರ ನಿನಗೆ ಏನಂತ ಕರಿ ಹುಟ್ಟಿದ 13 ದಿನಕ್ಕ 5 ಮಂದಿ ಮುತ್ತೈದೆಯರು ಕೂಡಿ ಕೂಡಿಕೊಂಡು ನನಗೊಂದು ಹೆಸರಿಟ್ಟಾರ ಏನಂತ ದೂತೆ ಹಾ ಅವ್ರ ಕರಿತಾರ ದೂತಿ ಅಂತ ಕರೀತಾರೆ ಅವ್ರ ಕರಿತಾರೋ ಕರೀತಾರ. ನಾ ತಿಳ್ಕೊಂಡದ್ದ ಮನುಷ್ಯರು ಮನುಷ್ಯಳು ಕರೆ ಅದ
ಹಾ ಯಾಕಂದ್ರ ಹಾ ಪ್ರತಿಯೊಬ್ಬ ಮನುಷ್ಯನಿಗೆ ಏ ಮನುಷ್ಯ ಅಂದ್ರೆ ಓನ್ಲಿಕ್ಕೆ ಬರುದಿಲ್ಲ. ಬರೋದಿಲ್ಲಪ್ಪ. ಯಾಕಂತ ಕೇಳು, ಹೌದ್ರಿ. ಮನುಷ್ಯನ ಬಂದ ಮೋಕ್ಷ ಕಾರಣಂ. ಕಾರಣ ಹೌದಿಲ್ಲ? ಹಾ ಮನುಷ್ಯ ಜನ್ಮ ತಗೊಂಡು ಬಂದ ಬಳಕ, ಮನುಷ್ಯ ಅವತಾರ ತಗೊಂಡು ಭೂಮಿ ಮೇಳಗ ಬಿದ್ದ ಬಳಕ ಬಿಟ್ಟು ಬೆಳಿಕ ಏ ಮನುಷ್ಯ ಅಂದ್ರೆ ಯಾರಿಗೂ ಅನ್ನಕ ಬರುದಿಲ್ಲ. ಹಂಗ್ರಿ ಅವರ ತಂದೆ ತಾಯಿಗಳ ಕೂಡಿ ಕೂಡಿ ಗುರು ಹಿರಿಯರು ಕೂಡಿ ಒಂದು ನಾಮಕರಣ ಮಾಡ್ಯಾರಿ. ಹೆಸರಿಟ್ಟು ಒಂದ್ ಹೆಸರು ಇಟ್ಟಾರ. ಕೂಗಿದಾಗ ಓದಲಿಕ್ಕೆ ಬರ್ತದ. ಕರೀತಾರ. ಬಂದ ಬಳಕ ಈ ನಿನ್ನ ಶರೀರಕ್ಕೆ, ಈ ನಿನ್ನ ಮನುಷ್ಯ ಜನ್ಮಕ್ಕೆ ನಾನೇನಂತ ಕರಿಬೇಕು? ತೂತೆ ಅಂತ ಕರೀದ್ರ. ಹೌದಿಲ್ಲ? ಹೌದು. ದೂತಿ ಅಂತ ನಿನಗೆ ಹೆಸರಿಟ್ಟ. ಹೌದು. ಬಹಳ ಸಂತೋಷ. ಹಾ ದೂತಿ ಅಂದ ಮೇಲೆ ನೀನು ನನ್ನ ಭಕ್ತಳ ಹೌದಪ್ಪ. ಹೌದಿಲ್ಲ? ಹಾ ಅಂತೂ ಮನುಷ್ಯಳಾಗಿ ಹುಟ್ಟಿ ಬಂದಿ. ಬಂದ ಮನುಷ್ಯನ ಬಂದ ಮೋಕ್ಷ ಕಾರಣಂ. ಕಾರಣ ಹೌದಿಲ್ಲ? ದಾಸರು ಏನ್ ಹೇಳ್ಕೊಂಡು ಬಂದಾರ? ಮನುಷ್ಯನ ಬಂದ ಮೋಕ್ಷ ಕಾರಣಂ. ಮಾನವ ಜನ್ಮ ಇದು ದೊಡ್ಡದು, ಹಾನಿ ಮಾಡಲು ಬೇಡ. ಚಪ್ಪಗಳಿರ ಕಣ್ಣು ಕೈ ಕಾಲು ಮೂಗು ಕಿವಿ ನಾಲಿಗೆ ಇರ್ಲಿಕ್ಕೆ ಯಾಕೆ ಮಣ್ಣು ಮುಕ್ಕಾಕತ್ತೀರಿ? ಯಾಕೆ ಹೋಗಿ? ಹೌದಿಲ್ಲ? ಹೌದಪ್ಪ. ಮನುಷ್ಯ ಜನ್ಮ ತಗೊಂಡು ಬಂದಿ. ಇಂತ ಮನುಷ್ಯ ಜನ್ಮ ತಗೊಂಡು ಬಂದಿ ಅಂದ ಬಳಕ ನೀನು ಮಾಡ್ತಕ್ಕಂತ ಗಳಿಕೇನು ಮತ್ ನಿನ್ನ ಉದ್ದೇಶ ಏನದ? ನೋಡಪ್ಪ, ನೀನು ಸಣ್ಣಂಗೆ ಕೈ ಹಾಕಿದ್ದಾಗ ಹೌದಲ್ಲ? ನನ್ನ ಗಳಿಕೆಗೆ ಮನುಷ್ಯರಾಗಿ ಹುಟ್ಟಿ ಬಂದ ಬಳಿಕ ಏನಾರ ಮಾಡ್ಬೇಕಲ್ಲ? ಹೌದಿಲ್ಲ? ನೋಡು, ಹಿಂದೆ ಗಳಿಸಿದ್ದಿತ್ತು ಅದನ್ನ ಕಳಿಬೇಕ. ಬೇಡ, ಕಳಿದ್ರಕ ಕಳಿಸ್ಬೇಕು. ಯಾರ ಬಂದ? ಹೌದು. ಮತ್ತ ನಾ ಏನ್ ಹಂಗೆ ಮಾಡಿಲ್ಲ. ಹೌದಿಲ್ಲ? ಏನೇನು ಮಾಡಿ? ಒಟ್ಟ ಗಳಿಕೆ ಮಾಡಿ. ಏನೇನು ಗಳಿಸಿದ್ದ ಹೇಳ್ಬೇಕಾ? ಹೇಳೇ ಬಿಡಲ್ಲ. ಹೇಳ. ಹೌದು. ಯಪ್ಪ, ನಾ ಏನು ಹುಟ್ಟಿದ 3 ದಿವಸ ನಾನು ಗಳಿಕೆ ಚಾಲು. ಹುಟ್ಟಿದ ಮರಣ ದಿವಸ ಗಳಿಸಾಕ ಚಾಲು ಮಾಡಿ ಅಂತ ನಾನು ಏನು ಗಳಿಸಿದ್ವಿ? ನಾ ಹುಟ್ಟೋಕ್ಕಿಂತ ಮೊದಲ ನಮ್ಮ ಮನ್ಯಾಗ ನೀರ್ ಕುಡಿಯಾಕೋದು ಚಳಿ ಇದ್ದಿದ್ದಿಲ್ಲ. ಅಷ್ಟ ಬರ್ತಾನಿತ್ತು. ಮತ್ ನೀರ್ ಹೆಂಗ್ ಕುಡಿತಿದ್ರು ಅವ್ರ? ನೀರ ಕುಂಬಾರ ಮನ್ಯಾನ ಮಗಿತ್ತು, ನಮಗ್ಯಾಕ ಕುಡಿತಿದ್ರು ಅಂದ್ರ ಅಷ್ಟು ಬಡತಾನ. ಅಷ್ಟ ಬಡಿತಾನ. ಏನ ನಾ ಹುಟ್ಟಿನಿ 3 ದಿವಸ ಗಳಿಸಾಕ ಚಾಲು. ಹುಟ್ಟಿದ ಮರ ದಿವಸ ಗಳಿಸಾಕ ಚಾಲು ಮಾಡ್ಕೊಂಡಿ. ಗಳಿಕೆ ಚಾಲು. ಏನೇನ್ ಹೆಂಗ್ ಗಳಿಸಿದಿ ಹೇಳ್ಬೇಕಪ್ಪ? ಹೇಳೇ ಬಿಡಲ್ಲ. ನೋಡು, ನಾ ಹುಟ್ಟಿದ 3 ದಿವಸ ನಮ್ಮ ಸೋದರ ಮಾವ ನೋಡಾಕ ಬಂದ. ನಿನ್ನ ಬಂದ ಕೊಟ್ಟೆ ನಮ್ಮ ಒಳ್ಳೆ ಹೀಗೆ ಸಾತ್ರಪ್ಪ. ಹೌದಲ್ಲ? ನಮ್ಮ ಅಣ್ಣ ಬಂದ ಅಂತ ಏನ್ ಮಾಡ, ಅವ್ ಬಂದ ಕೊಟ್ಟೆ ನಾನು ಓದ ಅವನ ಕೈಯಾಗಪ್ಪ ಪಾಟ್ಲು ಇಟ್ಕೊಂಡ. ಹೌದು. ಹಳೆ ಚಂದ ಅದ ತಂಗಿ. ಹೌದು, ಹಳೆ ಚಂದ ಅದಾನು. ಮತ್ತ ನೋಡಿದ ಇಟ್ಕೊಂಡ. ಮತ್ತ ನನಗೂ ಅವಸರ ತಂಗಿ ಮಾತೊಮ್ಮೆ ಬರ್ತಾನ. ಆದ್ರ ಈಗ ಹಂಗ ಇಲ್ಲೇ ಬಂದಿ ನೋಡಿ ಹೋಗ್ಬೇಕಂತ ಬಂದಾನೆ. ಹಿಡಿ ಅಣ್ಣ ತಗೋ ನಮ್ಮ ಅವನ ಕೈ ಕೊಟ್ಟ. ಮುಂದೆ ಏನ್ ಮಾಡಿದ? ಕೊಟ್ಟ. ಹಂಗ ಹೋಗಿ ನಾವು ಏನ್ ಮಾಡಿದ? ಕಿಸ್ಯಾಗ ಕೈ ಹಾಕಿದ. ನೋಡ್ ತಗದ. ನಿನ್ನ ಕೈ ತಗದವನ ಬಲಗಾಯಿ ಇಟ್ಟ. ಸಣ್ಣ ಕೂಸಿದ್ದಾಗಿದ್ದು. ಬಲಗಾಯಿಯಾಗಿ ಏನು ನೋಟ್ ಹಿಡಿದಟ್ಟ ತಡಕಪ್ಪನ ಮುಟ್ಟಿ ಮಾಡಿ ನೋಡುವ. ಈಗ ಯಾವರೇ ಹುಡುಗರು ಕೈ ಬಿಚ್ಚಿರ್ತಾವ. ತಾಯಿ ಗರ್ಭದಿಂದ ಹೊರಗೆ ಬರ್ಬೇಕಾದ್ರೆ ಹಿಂಗ್ ಮುಟ್ಟಿಗೆನ ಇರ್ತತೆ. ಹೌದಲ್ಲ ತೂತೆ? ಇದು ಬೆಳೆಸ ಸೋಳೆನ ಕರೆ ನೋಡು. ಅದ ಕಾರಣ ಏನೋದು? ಅದ ಕಾರಣ ಇದು ಮುಟ್ಟಿಗೆ ಮಾಡ್ಬೇಕಾರ ಕೂಸ್ಗಳು. ಹೌದು ನೋಡ್ಬಾರ್ದು. ಸೋಳ ಕರೆ ಕರೆ ಕರೆ. ಹಿಂಗ ಬುದ್ಧಿ ತಿಳಿಮಟ್ಟ ಗಳಿಸಿ. ಹುಟ್ಟಿದಾಗಿಂದ ಹಿಡಿದು ಬುದ್ಧಿ ತಿಳಿಮಟ್ಟ ಗಳಿಸಿದಿ. ಹೆಂಗೆ ಗಳಿಕೆ? ಬುದ್ಧಿ ತಿಳಿದ ಮೇಲೆ ದುಡಿದು ಗಳಿಸಿದೆ. ದುಡಿದು ಗಳಿಸಿದಿ. ರೊಕ್ಕ ಮಾಡಿ ಒಗದಿ. ರೊಕ್ಕ ನನ್ನಿಂದ ತಯಾರು. ರೊಕ್ಕ ಸ್ವತಃ ನಿನ್ನಿಂದ ನಿನ್ನಿಂದ ರೊಕ್ಕ ತಯಾರ. ಮತ್ತೇನು ಗಳಿಸಿ? ರೊಕ್ಕ ತಯಾರದು. ರೊಕ್ಕ ತಯಾರು ಮಾಡ್ಕೊಂಡಿ. ಇಲ್ಲೇ ಮಲ್ಲಾಪುರ ನದಿ ದಂಡಿಗೆ 10 ಎಕರೆ ಜಮೀನು ಕೂಡ ಅವ್ರದ್ದು. ಹೊಳಿ ದಂಡಿಗೆ ಹೊಳಿ ಬಾಂಧ ನೋಡ್ತತಿ ಬರ್ಲಿಲ್ಲ. ಅದು ಎಲ್ಲರಿಗೂ ಗೊತ್ತದ. ಯಾಕೆ ಅದನ್ನ ತಗೋಬೇಕು? ಮತ್ತ ಅದನ್ನ ಯಾಕೆ ತಗೊಂಡಿ? ಹೊಳಿ ಮುಳುಗೋದ ಯಾಕೆ ತಗೊಂಡಿ? ಬೇರೆ ತಗೋಬೇಕಾಗಿತ್ತು. ಲೆಕ್ಕ ಗಳಿಕೆ ಲೆಕ್ಕ. ಅದಕ್ಕೂ ಲೆಕ್ಕ. ಹೆಂಗ್ ಗಳಿಸಿದಿ? ಈಗ ಹೊಳೆ ದಂಡಿ ಹೊಲ ತಗೋದಕ್ಕ ಬಚ್ಚೇನಿ. ಹೌದು. ಕಬ್ಬರಿ ಈಗ ಬೆಳದದ ಫ್ಯಾಕ್ಟ್ರಿ ಹೋಗ್ತದೆ. ಹೊಕ್ಕದ ರೊಕ್ಕ ಬರ್ತಾವು. ಒಮ್ಮೆ ಮಳೆ ಹಾಕಿ ಕಬ್ಬ ನೀರ್ ಹೋಗ್ತತಿ. ಹೊಕ್ಕದ ನೀರೇ ಹೋಗ್ತದೆ. ಹೌದು. ಆಗ ಮುಳುಗಡೆ ರೊಕ್ಕ ಬರ್ತಾವ. ಹೌದಲ್ವಾ? ಮತ್ ನೀರು ಗುಂಡು ತಗೋದ್ರೆ ಲಾಭ ಆಗ್ಬೇಕ್ರಿ. ಕರೆ ಅದ. ಒಮ್ಮೆ ಹೆಚ್ಚು ಮಳೆಯಾಗೂ ಇಲ್ಲಿ ಭೂಮಿ ಮಳೆ ಆದ್ರೂ ಕೆಡ್ತತಿ. ಅಲ್ಲಿ ಮಳೆ ಆದ್ರೂ ಬೆಳೆ ಬರ್ಬೇಕ. ಸರಿಯಾಗಿ ಮಳೆ ಆದ್ರೂ ಪೀಕ್ ಬರ್ತದ. ಬಾಳ್ ಮಳೆ ಆದ್ರೂ ಹೊಳಿ ತುಂಬತದ. ಮುಳುಗಡಿ ರೊಕ್ಕ ಬರ್ತಾವ ತಿಳಿದ. ಹೊಳಿ ಮುಳುಗುದು 10 ಎಕರೆ ಜಮೀನ ತಗೊಂಡ. ಅದರಾಗು ಸೆಣೆತನ ಸ್ವತಃ ನನ್ನಿಂದ ತಯಾರು. 10 ಕೂರ್ ಹೊಲ ಸ್ವತಃ ನಿನ್ನಿಂದ ತಯಾರು. ಮತ್ತ ಏನನ್ ಗಳಿಸಿ? 4 ಇಂಚಿ ಹಾಕಿ ಹೊಲದಾಗ. ಮತ್ತ ಕಾಟಿಗೊಂದು ಟೀ ಬಿಟ್ಟೇನೆ.
ಗಟ್ಟಿ ಒಂದು ಟೀ ನೀರ್ ಹಾಸಾಕ ನೀರ್ ಹಾಸಕ ಇಟ್ಟೆಲ್ಲ ಮಾಡಿ ಹೋಗ್ರಿ ಮಾಡಿ ಇಟ್ಟು ರೊಕ್ಕ ತೀರ್ಲಿಲ್ಲ ಇನ್ನ ರೊಕ್ಕ ಉಳಿದು ಮತ್ತೇನ್ ತಗೊಂಡಿ RCC ಬಿಲ್ಡಿಂಗ್ ಕಟ್ಸೇನಿ ಊರೊಳಗ್ ದೊಡ್ಡ RCC ಬಿಲ್ಡಿಂಗ್ ಕಟ್ಸಿದಿ ಎತ್ತರ ಕಾಣೋದು ನಮ್ದಾದ ಹೌದ್ ಬಾಳ ಚಲೋ ಅದ ಮತ್ತ ಮುಂದ ಹೊಲದಾಗ 4 ಎತ್ತ ಮಾಡ್ಯಾನ್ರಿ 4 ಎತ್ತ ಮಾಡ್ಕೊಂಡಿ ಮನ್ಯಾಗ 4 ಎಮ್ಮೆದಾವ ಎಮ್ಮೆನು ನೀನ ಮಾಡಿ ಏನ ಮರಯ ಮಾಡಕ್ ಬರೋದಿಲ್ಲ ಅವನ್ನ ಕಾನೂನ್ಯಾಗ ಬಸವಣ್ಣ ನಟ ಮಾಡಿ ಕೊಡ್ತಾನ ಆದ್ರ ಅವ್ನು ರೊಕ್ಕ ಕೊಟ್ಟನ ಸಂತ್ಯಾಗ ಮಾರಾಕ ಇವ್ ನನ್ನಿಂದ ತಯಾರ ಮತ್ತ ಒಂದ್ 2 ಟ್ರ್ಯಾಕ್ಟರ್ 2 ಟ್ರ್ಯಾಕ್ಟರ್ ಮಾಡಿ ಒಂದ್ ಟ್ರಕ್ ಐತಿ ಒಂದ್ ಟ್ರಕ್ ಮಾಡ್ಕೊಂಡಿ ಒಂದ್ ಸ್ವತಃ ನನಗ ಅಡ್ಡಾಡಕ್ ಒಂದ್ ಕಾರ್ ಗಾಡಿ ಹೌದು ಈಗ ಸರಿಯಾಗಿ ತಗೊಂಡಿ ಬಿಡ ಕಾಣ್ತೈತಿ ಹೌದೌದು ಒಟ್ಟ ನಾ ಹೋಗ ಕಾರ್ ಗಾಡಿಯಾಗ ಹೌದೌದು ತಲೆ ಗಿಡದ ಅಡ್ಡಾಡ ಹತ್ರ ಕಾರ್ ಗಾಡಿ ಹೌದೌದು ಇಷ್ಟೆಲ್ಲ ಚಲೋ ಐತಿ ಇಷ್ಟೆಲ್ಲ ಬಾಳ ಗಳಿಸಿ ಹ್ಞೂನ್ರಿ ಮತ್ತ 4 ಮಂದಿ ಮಕ್ಕಳು 4 ಮಂದಿ ಮಕ್ಕಳು ಸ್ವತಃ ನಿನ್ನಿಂದ ತಯಾರ ಅದಾಗ ಪಾಲ ಕೂತ ಅಲ್ಲ ಹೇಳಿದೆ ಒಟ್ಟವು ಮಕ್ಕಳು ನಿನ್ನಿಂದ ಕೇಳೋದು ಕೇಳ್ಬೇಕು ಒಟ್ಟು 4 ಮಂದ್ಯಾರ ಹೌದಲ್ಬೇಕು 4 ಮಂದಿ ಮಕ್ಕಳ ಮಾಡ್ಕೊಂಡಿ ನೀವು ಒಬ್ಬ ತಯಾರು ಮಾಡಿದ್ರೆ ಅಂತ ಮಾಡ್ತೀರ ಅಲ್ಲ ತಯಾರ ಮತ್ತ ಸ್ವತಃ ಅಂತ ಕೈ ನನ್ನಿಂದ ತಯಾರ ಆತ ಇನ್ನು ಅದಕ್ಕ ಒಬ್ಬೊಬ್ರು ಸಕ್ಸಸ್ ಅದು ಮಾಡ್ಯಾರ ಹೊಲಕ್ಕ ಇದಕ್ ಮಾತ್ರ ಯಾರು ಅದನ್ನ ಬಿಟ್ಟು ಬಿಡೋಣ 4 ಮಂದಿ ಮಕ್ಕಳು 4 ಮಂದಿ ಮಕ್ಕಳ ಹೆಂಡತಿ ಮಾತ್ರ ಒಬ್ಬಕ್ಕಿದಾರಪ್ಪ ಬಾಯಿಲಿ ಅಲ್ಲ ಇಷ್ಟೆಲ್ಲ ಬಾಳ ಗಳಿಸಿದಿ ಅವ್ ಕಣ್ಣು ಹೋಯ್ತ ಹೌದಿಲ್ಲ ಅವ್ ಕಣ್ಣು ಹತ್ತು 10 ಕೂರಿ ಹೊಲ ಗಳಿಸಿದಿ ಊರಾಗ RCC ಬಿಲ್ಡಿಂಗ್ 4-5 ಮಂದಿ ಮಕ್ಕಳ ಹೇಳ್ತಿ ಮಾತ್ರ ಒಂದ ಯಾಕ ಅವನು 4-5 ಮಾಡ್ಕೊಂಡ್ಬಿಡ್ಬೇಕು ಒಬ್ಬಕಿಗೆ ಒಂದು ಊರು ಉಳಿವತ್ತು ಕರ್ನಾಟಕ ಮಹಾರಾಷ್ಟ್ರ ಅಡ್ಡಾಡ್ ಹೋಗ್ತೈತಿ ಇನ್ನು ಅವನು 3-4 ಆಗಿದ್ದು ಅಂದ್ರೆ ಏನ್ ಹೇಳಪ್ಪ ಮನೆ ಕಡೆ ಬಾಯಿ ನೋಡ್ದಂಗ ಆಕೇತ ಇರ್ಲಿ ಗುರು ಹಿರಿಯರು ಕೂಡಿ ಒಂದನ್ನ ಮಾಡಿ ಅಷ್ಟಕ್ಕೆ ಹೋಗಂತ ಕೈ ಬಿಟ್ಟಾರು ಅದರ ಮೇಲೆ ಅದನ್ನು ಇವೆಲ್ಲ ಖರೆ ಇದೇನಿದು ಇದು ಸಾವುಕಾರಿಕೆ ಅನು ಇದು ಸಾವುಕಾರಿಕೆ ಅನು ಸಾವುಕಾರಿಕೆ ಬರಬಾರದು ಬತ್ತು ಆ ಕೈಯೇ ಬಿಚ್ಚಂಗಿಲ್ಲನ ಯಾರ ಕಣ್ಣ ಕಾಣಂಗಿಲ್ಲ ಇವೆಲ್ಲ ಇವೆಲ್ಲ ಸ್ವತಃ ನಿನ್ನಿಂದ ತಯಾರ ಇಷ್ಟೆಲ್ಲ ಬಾಳ ಗಳಿಸೇನಂತ ಹೇಳ್ತಿದ್ಯಲ್ಲ ಒಂದೊಂದು ಆಯಿ ನಾ ಕೇಳ್ತಾ ಹೋಗ್ತಾ ಇದ್ದೆ 10 ಕೂರಿ ಹೊಲ ಸ್ವತಃ ನಿನ್ನಿಂದ ತಯಾರಂತ ಎಲ್ಲಿ ಕೈ ಎಟ್ ಹೇಳಿದಿ ಈಗ ಅದ್ರ ಕೈ ಹೇಳ್ತೇನೆ ಹೌದಿಲ್ಲ ಅಷ್ಟ ಅಲ್ಲ ನಿನಗೆ ಅನುಮಾನ ಇತ್ತಂದ್ರ ಈಗ ಸದಾ ಮನಿಗೆ ಗೊತ್ತಾಗ್ತಂತ ಏ ಬ್ಯಾಡ ಇಲ್ಲಿ ಹೊರಗೆ ತೆಗಿಬೇಡ ಕಾಗದ ಪತ್ರ ಅಲ್ಲಿ ಏನ್ ಕಾರಗಡೆ ಐತಿ 3-4 ತಾಸಿನಾಗ ಬರ್ತಾನ ಇಷ್ಟು ಹೇಳಕತ್ತಿ ಹೊರಕ ಭರೋಸದ 10 ಕೂರಿ ಹೊಲ ಸ್ವತಃ ನಿನ್ನಿಂದ ತಯಾರ 10 ಕೂರಿ ಹೊಲ ನೀ ಏನ್ ಮಾಡಕ್ ಹೋಗ್ಬೇಡ ಇಷ್ಟ ಒಂದು ಮಣ್ಣು ಹೆಟ್ಟಿ ಮಾಡಿಬಿಟ್ಟು ನೋಡು ಇಲ್ಲೇ ನಮ್ಮ ಮುಸುರ ನಾನು ಹುಚ್ಚಿಲ್ಲ ಮತ್ತೇನು ಈಟೀಟ ಮಾಡಾಕ ನೀನ ನಿಂದು 4 ಎಕರೆ ಇದ್ರೆ ಇಸಾರ್ ಕೊಡ್ತಾನ ನೀ ಇಟ್ಟ ಮಣ್ಣು ಮಾಡು ಇಟ್ಟ ಮಣ್ಣು ಮಾಡಿದ್ರ ಮಾಡಾಗಿಲ್ಲ 10 ಕೂರಿಗೆ ಸ್ವತಃ ನನ್ನಿಂದ ಭೂಮಿ ತಯಾರು ಮಾಡಿ ತಯಾರ್ ಮತ್ತ ಅದಕ್ಕ ಇಷ್ಟ ಮಣ್ಣು ಹೆಂಟಿ ಮಾಡಕ ಮಾಡಂಗಿಲ್ಲ ಇಸಾರ್ ಕೊಡೋರು ಇನ್ನ 10 ಅಂದ್ರ ಮಾರಾಕ ತಗೋತಿ ಆದ್ರ ಮಾಡಾಕ ಮಾಡೋದು ಮಣ್ಣು ಮಾಡಾಕ ಮಣ್ಣಾಗ ಮಾಡ್ತಾರೆ ಇತ್ತ ತಗೊಳ್ದ ಹೌದಿಲ್ಲ ರೊಕ್ಕ ಕೊಟ್ಟು ಭೂಮಿ ತಗೊಂಡೇ ಅನ್ನಬಹುದು ಸ್ವತಃ ಭೂಮಿ ನನ್ನಿಂದ ತಯಾರಾಗಿತ್ತಂದ ಯಾವ ಹೇಳಕ್ ಬರೋದು ಅದನ್ನ ಅಂದೇ ಇಲ್ರಿ ಅಂದಿರ ಸ್ವತಃ ನನ್ನಿಂದ ಭೂಮಿ ತಯಾರಾಗಿತ್ತ ಅಂತ ಹೇಳಿದಿ ಅಂದಿ ಏನಿಲ್ಲ ಹಂಗಲ್ರಿ ಅದ ನಂದ ಹೆಸರು ಕೂತೈತೆ ಹೌದಿಲ್ಲ ಹೆಸರು ಕೂತದ ರೊಕ್ಕ ಕೊಟ್ಟು ತಗೊಂಡೇ ನೀ ಹುಟ್ಟು ಪೂರ್ವದಲ್ಲಿ ಭೂಮಿ ಇತ್ತಿಲ್ಲೋ ರೊಕ್ಕ ಇತ್ತು ಇಲ್ಲೋ ಮತ್ತ ಭೂಮಿ ನೀ ಹೆಂಗ ತಯಾರು ಮಾಡಿದಿ ನನ್ನಂತೆ ರೊಕ್ಕ ಇದ್ದು ಕಾಕಾಗ ಅರ್ಚನಿ ಬತ್ತ ನಾವ್ ಹೊಲ ಮಾರಾಡ್ತದ ಅಂತ ಹೇಳಿದ ಗೌಡ್ರ ಕರ್ಕೊಂಡು ಹೋಗಿ ಈ ಸಾರ ಕೊಟ್ಟ ಅದನ್ನೆಲ್ಲ ಖರೀದಿ ಮಾಡಿಕೊಂಡ ಕಾಗದ ಪತ್ರ ತಂದ ಟೊಸಿರಾಗಿ ಇಟ್ಟಿ ಅದಕ್ಕ ನಿಂದ ಸ್ವತಃ ನಿನಗೆ ತಿಳಿಯು ಅಂತ ಹೇಳ್ತೇನೆ ಈಗ 10 ಕೂರಿ ಹೊಲ ಸ್ವತಃ ನಿನ್ನ ಹೆಸರಲ್ಲೇ ಐತೆ ನಿಂದ ಅಂತ ತಿಳ್ಕೊ ಅಕಸ್ಮಾತ್ ನಾಳೆ ಸತ್ಯ ಅಂದ್ರ ಹಂಗ ತಿಳ್ಕೊನಿ ಇಲ್ಲ ಕೊಡ್ಬೇಕು ಅನ್ನೋದಿಲ್ಲ ಹಂಗೇನಿಲ್ಲ ಹಂಗ ತಿಳ್ಕೊ ನಿನ್ನೆ ಒಬ್ಬ ಹೋಗ್ಯಾನ ಇನ್ನೊಂದು 4 ಮಂದಿ ಅವರು ಒಂದು 4 ಮಂದಿ ಆದ್ರೂ ಇಲ್ಲಿ ಬಂದು ನಿಂದ್ರು ನಿನ್ ಗೊತ್ತಾಕತ್ತೆ ಹೋಗಬೇಡ ನಾ ತಿಳ್ಕೊ ಮಂದಿ ಕಡಿಮೆ ಆಗತ್ತೆ ಹೇಳುದು ನೀ ತಿಳ್ಕೊ ಹಂಗ ತಿಳ್ಕೊ ನಾಳೆ ನೀನು ಸತ್ಯ ಅಂದ್ರ ಹೊಲ ಯಾರ ತಾವಿನ ಆಗ್ತದ ಹಂಗಲ್ರಿ ಮಕ್ಕಳು 4 ಮಂದಿ ಮೊದಲ ಹೇಳಿಬಿಡ ಮಕ್ಕಳ ಹೆಸರೇ ವಾಸ ಆಕ ಹೌದಿಲ್ಲ ಮಕ್ಕಳ ಹೆಸರೇ ತಾವಿನ ಆಗ್ತದ ವಾಸ ಆಕತಿ ತಿಳ್ಕೊ ನಿನ್ನ ಮಕ್ಕಳು ನಾಳೆ ಮಾಡಬಾರ್ದು ಏನೋ ದೊಡ್ಡ ತಪ್ಪು ಕೆಲಸ ಮಾಡಿ
ಆ ಹೊಲ ಬ್ಯಾರೆಯವ್ರಿಗೆ ಮಾರಾಕ್ ಕೊಟ್ರ ಆ ಹೊಲ ಯಾರ್ದಾಗ್ತದ? ಊರಾಗ ನಿಮ್ಮಂತವ್ರು 4 ಮಂದಿ ಗಂಟ ಬಿದ್ದಿರ್ತೀರಿ ಅಂತವ್ರು ಹಿರಿಯಾದ ಇಲ್ಲದ ಮನಿ ನೋಡ್ರಿ ನಿಮಗೆ ನಿಧಾನ ಆಗುದು. ಮತ್ತ ನಿಂದ ಹೆಂಗಾಯ್ತು? ಹೋಗುದು ತಮ್ಮ ಹೆಸರು ಉಳಿತೈತಿ ಈ ವರ್ಷ ಗ್ರಾಮ ಪಂಚಾಯತಿ ಇಲೆಕ್ಷನ್ ನಿಲ್ಲುದನ ಹವಾ ಹಾಕೋದು ನಿಲ್ಲಿಸೋದು ಕಾಮಗತ್ತಿಂದ ಹೊಲಕ್ಕೆ ಸಾರು ಕೊಡಕ್ ಹಿಂದಿಂದ ಹಚ್ಚೋದು ಒಟ್ಟ ಹೊಲ ನಿಂದ ಕೈ ಬಿಡ್ತ ಎಲ್ಲಿ ನೀವು ಕೂಡ ನಮ್ಮ ಹೊಲ ಕೈ ಬಿಡ್ತ ಹೊಲ ಹೋಗ್ತಾವ. ಹೊಲ ಹೋತು. ಊರೊಳಗೆ ದೊಡ್ಡ RCC ಬಿಲ್ಡಿಂಗ್ ಕಟ್ಸೇನ ಅಂತ ಹೇಳಿದಿ. ಏನ್ ಹೇಳು ಯಪ್ಪ ಮನಿ ತ್ರಾಸ ಉಸಕ ಸಿಮೆಂಟ ಇಟ್ಟಂಗಿ ಹೊತ್ತಾಯಿ ಕುಚ್ಚ ಹೋಗಿದ್ವಿ ಈಗ ಬಂದಾವ ಮನಿ ಹೆಂಗ್ ಮುಗಿತೋ ಹಂಗ ಬರಾಕತ್ತಿದ್ರು ಊರ್ಲ ಚಿಗ್ಯಾಕತ್ತಿದ್ರು ಹಂಗೇನ ನೋಡು. ಅದಕ್ಕೆ ಮಹಾತ್ಮರು ಏನು ಸುಂದರವಾಗಿ ಹೇಳ್ತಾ ಇದ್ದಾರೆ. ಹುಟ್ಟಿದ ಹುಳ ಒಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು ಸೃಷ್ಟಿಯ ನೇಮ ಹೌದಿಲ್ಲ. ಅಲ್ಲ, ಕಲ್ಲು ಮಣ್ಣು ಕಟ್ಟಿಗೆಯಿಂದ ಕಟ್ಟಿದ ಮನಿ ಎಂದಾದ್ರೂ ಒಂದು ಮುರಿದು ನಾಶ ಅದು ಹೋಗುದಾರಿ. ಮೂರುವರೆ ಮಳ ಶರೀರ ಮನಿ ಅದಲ್ಲ, ಇದನ್ನ ಭದ್ರವಾಗಿ ಇಟ್ಕೋಬೇಕು. ಇದು ಭದ್ರಾತ್ರಿ ಹೌದಿಲ್ಲ. ಆ ಎಂದಿನ ಒಂದಿನ ಅದು ಮನಿ ಬಿದ್ದ ಹಾಳಾಗಿ ಹೋಗುದನ ಮನಿ ಹೆಂಗ ನಿನ್ ಗಳಿಸ್ದಂಗಾತು? ಕೈ ತಕ್ಕೊಂಡ್ ಗಂಟೆ ಬಿದ್ದ ಮೇಲೆ ಮನಿ ಹೋತ ಹೊಲ ಹೋತ್ ಮನಿ ಹೋತ್ ಮಾತೇನು ಗಳಿಸಿ ಮತ್ತೇನು ಗಳಿಸಿ 4 ಮಂದಿ ಮಕ್ಕಳದಾರು. 4 ಮಂದಿ ಮಕ್ಕಳ ಅವ್ರು ಆಯ್ಗಾಲ ಹಚ್ಚಿದಿ ಹೇಳ್ತಿದಾಳು ಇಷ್ಟೆಲ್ಲ ಬಾಳ ಗಳಿಸಿ ಇದ್ರ ಎಲ್ಲದೊಳಗೆ ಹೇಳ್ತೀನಿ ಅಂತ ಹೇಳ್ತಾನೆ ಕೇಳಿ ಹೇಳೇ ಬಿಡಲ್ಲ. ಹೇಳ್ತೀನಿ ನನ್ನ ಮ್ಯಾಲ ಬಾಳ ಪ್ರೀತಿ, ಬಾಳ ಕಾಜಿ ಅಷ್ಟು ಕಾಜಿ ನನ್ನ ಮ್ಯಾಲ ಬಿದ್ದು ಸಾಯ್ತಾಳ ಅಷ್ಟು ಪ್ರೀತಿ ಅಂದ್ರೆ ಅಷ್ಟು ಕಾಜಿ ಸಾಯ್ತಾಳ ಅಂತೇನ? ನೀನು ನನಗ ತಿಳಿಯಂಗ ಉದಾಹರಣೆ ಕೊಟ್ಟು ಹೇಳುವ. ಇಲ್ಲ ಬಂದಿ ಹೌದೌದು ಇದು ಆಟಕ್ಕೆ ಬಂದನ್ ಹೌದಲ್ಲ. ಹೌದು. ಮಠಮಲ್ಲಿ ಮನಿಗೆ ಹೋಗೋ ಮಠ ಬಾಯಾಗ ನೀರ್ ಹಾಕಂಗಿರಕ್ಕೆ ಮತ್ತೆ ಏನ್ ಮಾಡ್ತಾಳಕಿ? ಇವ್ರಿ ಗೋಕಾಕ್ ಪ್ಯಾಟಿಗೆ ಹೋಗಿ 1 ಕಿಲೋ ಪೇಡೆ ತಿಂದಿರ್ತಾರ. ಅದನ್ನ ಓದ್ ಮನ್ಯಾಗ ಇಟ್ಟಿರ್ತಾರ್ರಿ. ಇಟ್ಟಿರ್ತಾಳ. ಆ ಪೇಡೆ ತಿಂತಾರು ಗಪ್ಪ ಇರ್ತಾರ. ನೀರ್ ಕುಡಿಯಂಗಿಲ್ಲ. ಅದಕ್ಕೆ ನೀರು ಕುಡಿದಿಲ್ಲ ಅಂತ ಕುಡಿಯಂಗಿಲ್ಲ. ನಾ ಏನ್ ಹೇಳತ್ತೇನ್ರಿ, ನಾ ಪೇಡೆ ತದು ಹೇಳಿದ್ರು ಸುದ್ದಿ ಅದ. ನಾ ಆಟಕ್ಕೆ ಬಂದು ಒಡ ಮಾಡಿ ಹೋಗೋ ಮಠ ಬಾಯಾಗ ನೀರ್ ಹಾಕಂಗಿಲ್ಲ. 5 kg ಪೇಡೆ ಖಾಲಿ ಮಾಡಿ. ಆ ಪೇಡೆ ಬೇರೆ ಅವ್ನು ಬೇರೆ ಅಲ್ಲ. ಹೋಗ್ಲಿ ನೀರ್ ಕುಡಿದ್ ನಾ ಇಂತ ಸುಳ್ಳು ಅಂದ್ರ ಅಷ್ಟು ಕಾಜಿ ಅದಾಳ. ಹೌದಿಲ್ಲ. ಎಷ್ಟು ಕಾಜಿ ಇದ್ರು ಕೂಡ ಆಕಿನ ನಾ ವಿಚಾರ ಮಾಡಿವಿ. ಏನು ನೋಡ್ಬೇಕಪ್ಪ, ಆಕಿ ಮ್ಯಾಲ ಹಿಂಗ ಮಾಡ್ತಾಳೋ ಏನ್ ಅಂತಕರ್ಣ ಭಾವನ ಮಾಡ್ತಾಳ. ಹೌದು, ನಿಜವಾಗಿ ಪ್ರೀತಿ ಅದಾಳ ಇಲ್ಲೋ ಅಂತೇಳಿ ನಾನು ಯೋಗಾಸನ ಮಾಡ್ತೀನಿ. ಯೋಗಾಸನ ವಿದ್ಯಾ ಮತ್ತ ಪ್ರಾಣಾಯಾಮ ಮಾಡ ಅಂದ್ರ ನಾ ಪ್ರಾಣಾಯಾಮ ಮಾಡಾಕತ್ತಂದ್ರ ನನ್ನ ಜೀವ ಎಲ್ಲ ಮಸ್ತಕದಾಗಿರ್ತೀನಿ. ಹೌದು ಮಸ್ತಕದಾಗ ಇಟ್ಕೊಂಡೆ ಅಂದ್ರ ಎಲ್ಲಾರು ಏನ್ ಮಾಡೋದು ನನಗ್ ಗೊತ್ತಾಗ್ತದ. ಆದ್ರ ನಾ ಮಾತ್ರ ಸತ್ತಂಗ. ಹೌದು ಹಂಗ ಇಟ್ಕೊಂಡು ಈಚೆ ಕಡೆ ಬಾಯ್ ಯಾಕ ಹಂಗೊಮ್ಮೆ ಮಾಡಿ ಆಕಿ ಮುಂದೆ ನೋಡ್ಬೇಕಂತ ಕಪ್ಪು ಬಿದ್ದಿ ಹಂಗ ಸತ್ತಾರ ಏನ್ ಬಿದ್ನಿ ಮಂದಿನ ಕೂಡಿಸೋಳು ಇಂಥವ್ರ 5-6 ಮಂದಿ ಬಂದ್ರು ಓಡ್ಯಾಗಿನವ್ರ. ಮತ್ತ ಅವರು ಕಟ್ಟಿ ಕೂತಿದ್ರು. ಆ ಟೈಮ್ದಾಗ ಬಿದ್ನಿ ಓಡಿ ಬಂದಾವ್ ನಾ ಕೈ ಹಿಡಿದ್ವಿ. ನೋಡ್ರಿ ನೀನ್ ನೋಡ್ರು ಇವು ಬಂದಾಗಿತ್ತು. ಹೌದು, ಏನಂದ್ರೆ ನಿನ್ಗೆಲ್ಲ ಗೊತ್ತಾಗತ್ತ. ಅವ್ರು ಮಾಡಿದ್ರೆ ನನಗೆ ಗೊತ್ತಾಯ್ತು. ನೋಡಿದ್ಕೊಂಡು ಇವೆಲ್ಲ ಬಂದಾಗಿತ್ತು. ಮತ್ತ ತಂಗಿ ಹೋಗೈತಂದ್ರ ಮತ್ತೆ ಕಲಾಸ ಹೋಗೈತಂದ್ರು. ಮತ್ತೆ ನಾವು ಬಂದವ್ರು ಹಳ್ಳ್ಯಾಗ ಹೋಗ್ತಾರ. ಹೌದು, ಆದಂಗ ಅಪ್ಪ ಅಂದ್ರು. ಒಂದಿವ್ಸ ನೀರ್ ಕಾಯಿಸಿರು, ಜಳಕ ಮಾಡಿಸಿರು, ಗಾಡಿ ಕುಣಿಸಿರು. ಗಾಡಿ ಕುಣಿಸಿರು. ಕುಣಿಸಿ ಒಂದ್ ದೋತ್ರ ತಗೊಂಡ್ ಮ್ಯಾಲ ಕಟ್ಟಿರ ಸ್ವಾಮಿಗಳನ್ನ ಕರ್ಕೊಂಡ್ ಬಂದ್ರ ತಲೆ ಮ್ಯಾಲ ಪಾದ ಇಟ್ರ ಮಾತ್ರ ಅಂದ ಸ್ವಾಮಿ ಪಾದ ತೆಗಿವ. ಯಾಕ ನಾನ್ ತಿಳಿ ಮ್ಯಾಲ ವಜೆ ಆತ. ಅವ ಯಾಕೆ ತೆಗಿವಲ್ಲ ಅಂತ ದಕ್ಷಿಣದವ ಸ್ವಾಮಿ. ಹೌದು, ಯಾರ್ಯಾಕ ಸಾವಿರ ಅವ್ನ ದಕ್ಷಿಣ ಕೊಟ್ರಪ್ಪ. ಹಿಂಗಾತು. ಆದ ಕೂಡಲೇ ಮತ್ತಿನ್ನ ಹಿರಿಯಣ್ಣ ಹೋಗ್ಯಾರ ಅಂತ ಕಾಕ ಇದ್ದ ಒಂದ್ 10-20 ರೂಪಾಯಿ ಕೊಟ್ಟ ಸ್ವಾಮಿ ಕೈ ತರಿಸಿದ. ಸರಿಸಿದ ಅವನ. ಆಗ ನನ್ನ ಹೆಂಡತಿನ ಹೊರಗೆ ಬಿಟ್ರು. ಬಂದು ಏನು ಬಡ್ಕೊಂಡು ಯಪ್ಪ ಕಟ್ಟು ಬಡ್ಕೊಂಡು ಹಾಕಿ ಬಡ್ಕೊಳ್ಳು ನೋಡ್ತು. ನಂತರ ನಿನ್ನ ಮುಂದೆ ಹೇಳ್ತನು ಬಂದು ನನ್ನ ಮುಂದೆ ಕೂತಳಾಕತ್ತಳು. ಎಲ್ಲಿ ಹೋದೋ ನನ್ನ ದೇವರ, ಯಾ ಗುಡ್ಡ ಸೇರಿದೋ ನನ್ನ ದೇವರ, ನನ್ನ ಹಣಿಮೇಲಿನ ಕುಕ್ಕ ಮೇಲೆ ಅಳಿಕೋತೋ ನನ್ನ ದೇವರ, ನನ್ನ ಇರಕಲಿ ಎತ್ತ ಹಿಡಿಯವ್ರು ಯಾರೋ ನನ್ನ ಮಗ ಹನುಮಪ್ಪ. ಇನ್ನು ಮಂಜಾಗ
ಮಾಡಾಕತ್ತೀರಪ್ಪ ಒಂದಷ್ಟು ಕಾಜಿ ಅದಾಳ ನೀನ್ ಹೇಳ್ತಿ ಹಿಂಗೇನು ಹತ್ತಳು ನನಗೆ ವಿಚಾರ ಬಂತು ಮಸ್ತಕದಾಗ ಜೀವಿತಲ್ಲ ಇತ್ತಲ್ಲ ಆಕೆ ಮಾಡೋದು ಗೊತ್ತಾತ ಆಕಿ ಮಾಡೋದಿಲ್ಲ ನಿನ್ ಗೊತ್ತಾಗ್ತದೆ ಗೊತ್ತಾತ ಹಾ ನಾರೇ ಆಕೆ ಮುಂದ ಆಕಿ ಮುಂದ ಅಲ್ಲಿ ಗಾಡಿಗೆ ಕುತ್ತಿ ಕಲ್ಲು ಕುಂತಂಗ ಕೂತಾನೆ ಹೌದು ನನ್ನ ಕತ್ತ ತುಟಿ ಹಿಡಿತಾಳ ನಿನ್ನ ಮುಟ್ತಾಳ ಗದ್ದ ತುಟಿ ಹಿಡಿತಾಳ ಮೂಗ್ ಹಿಡಿತಾಳ ಮೂಗ್ ಹಿಡಿತಾಳ ಎದ್ದು ಹೋದೋ ದೇವ್ರ ಅಂತಾಳ ಅಂತಾಳ ಎದ್ದು ಹೋದೋ ನನ್ನ ಗುಡ್ಡ ಅಂತಾಳ ಅಂತಾಳ ನಾರೇ ಮುಂದ ಕೂತಾನೆ ಅಲ್ಲೇ ಕುತ್ತಿ ಆಕಿ ಮುಂದ ಅವ ಹೋದಾವ ಯಾರ ಇನ್ನು ಮುಂದೆ ಕೂತಾವ ಯಾರು ನಾಕಿ ಮುಂದೆ ಕೂತಾಗಿದ್ದ ಅಲ್ಲೇ ಕುತ್ತಿ ಬಿಡ ನನ್ನ ಕತ್ತ ತುಟಿ ಹಿಡಿತಾಳ ಎಲ್ಲಾ ಮುಟ್ತಾಳ ಮೂಗ್ ಹಿಡಿತಾಳ ನನ್ನ ಹಿಡದ ಎದ್ದು ಹೋದೋ ದೇವ್ರ ಅಂತಾಳ ಮತ್ ವಾದಾವ ಯಾರ ಐದು ಕೂತಾವ ಯಾರ ಯಾರವ ಅದನ್ನ ಹೇಳ್ಬೇಕ್ರಿ ನೀರ ಅಲ್ಲೇ ಕುತ್ತಿ ನನ್ನ ಮುಟ್ಟೆ ಹೇಳ್ತಾಳಿದು ಮುಟ್ಟೆ ಎಲ್ಲ ತುಂಬ ಕೈ ಆಡ್ಸ್ ನೋಡಪ್ಪ ನನ್ನ ಹಿಡ್ದ ಹಂಗ ಹೇಳ ನನ್ನ ಹಿಡ್ದ ಎಲ್ಲಿ ಹೋದವು ದೇವ್ರ ಎಲ್ಲಿ ಹೋದವು ನನ್ನ ಗುಡ್ಡ ನೀರ ಅಲ್ಲೇ ಕುತ್ತಿ ನಾ ಗುಡ್ಡದಾಗ ಮುಂದೆ ಕೂತಂಗ ಅಲ್ಲೇ ಕುತ್ತಿ ಕಲ್ಲು ಕುತ್ತಂಗ ಅವ್ ಹೋದಾವ ಯಾರ ಇದು ಹೋಗಿದ್ದು ಸುಳ್ಳು ಹೋಗಿದ್ದೆ ಸುಳ್ಳು ಏನಲ್ಲಿ ಗಾಡಿ ಕುತ್ತಿದ್ ಸುಳ್ಳು ಕೂತಿದ್ದು ಸುಳ್ಳು ಹೋದಾವ ಯಾರ ಹೋದಾವ ಯಾರ ಅಲ್ಲಿ ಗಾಡಿ ಕುತ್ತಾವ ಕೂತಾವ ಯಾರು? ನಿನಗೆ ತಿಳಿಯುವಂಗ ಹೇಳ್ಬೇಕು ಹೇಳ್ಬೇಕಲ್ಲ ಮತ್ತೆ ಹೌದಾ ನೋಡು ಮಹಾತ್ಮರು ಏನ್ ಹೇಳಿದರು ದಾಸರು ಹಾ ಏನ್ ಹೇಳಿದರು ಹಾ. ಗಿಳಿಯು ಪಂಜರದೊಳಿಲ್ಲ ಶ್ರೀರಾಮ ರಾಮ ಗಿಳಿಯು ಪಂಜರದೊಳಿಲ್ಲ ಅಂದ್ರು ಹೌದು ಅಂದ್ರೆ ಏನು ಹಾ. ಗಿಳಿ ಅಂದ್ರೆ ಏನು ಏನು? ಪಂಜರ ಅಂದ್ರೆ ಏನು ಏನಪ್ಪ? ಪಂಜರ ಅಂದ್ರ ಅರ್ಥಾರ್ಥ ಗಿಳಿ ಪಂಜರ ಅಂದ್ರೆ ಈ ಶರೀರ ಶರೀರ. ಒಂದ್ ಪಂಜರ ಅಂತ ಪಂಜರ. ಹೌದಿಲ್ಲ? ಗಿಳಿ ಅಂದ್ರ ಗಿಳಿ ಅಂದ್ರೆ ಈ ಶರೀರದೊಳಗಿರ್ತಕ್ಕಂತ ಆತ್ಮ ಏನದಲ್ಲ ಹಾ. ಅದು ಆತ್ಮನ ಒಂದು ಗಿಳಿ ಅಂತ ತಿಳ್ಕೊಬೇಕು ಆ ಗಿಳಿ ಆ ಗಿಳಿ ಹಾರಿ ಹೋಗ್ಯದ ಆರಿ ಹೋಗ್ಯದ ಹಾ. ಆಯ್ ಹೋದಂತ ಆತ್ಮಕ್ಕಂತಾಳ ಮತ್ತಾಳ ನಿನ್ನ ಕೊಟ್ಟು ಬಿದ್ದಂತ ಶರೀರಕ್ಕೆ ಹತ್ತಿಲ್ಲ ಆಕಿ ಹೌದು ಮತ್ತು ನಿನ್ನ ಪ್ರಾಣ ಪಕ್ಷಿ ಹೋತಂದ ಬಳಕ ಏನೈತಿ ಇದಕ್ಕೆ ಬೆಲೆ ಹಿತ್ತಲದಾಗಿನ ಕಸದಕ್ಕಿಂತ ಕಡೆ ಮೊದಲು ಹೊರಗೆ ಮತ್ತಾಡ್ದನ ಇಟ್ಕೊಂಡ್ ಕೂತ್ರ ಹೊಲಸ ಹೌದಲ್ಲ? ಹಿಡಿತೇವೆ ಮೊದಲು ಎಬಸ್ ಅಂತಾರ ಹಾ. ನಿನ್ನ ದೇಹಕ್ಕೆ ಹತ್ತಿಲ್ಲ ಹಾ. ನಿನ್ನಲ್ಲಿ ಪ್ರಾಣ ಪಕ್ಷಿ ಆತ್ಮ ಪರಮಾತ್ಮ ಅನ್ನುವಂತ ಜೀವಾತ್ಮ ಏನ್ ಹೋಗಿರ್ತದ ಅಲ್ಲಿ ಹೋಗೈತಿ. ಹೋಗಿರ್ತದ ಅದಕ್ಕೆ ಹತ್ತಾಳ ನೀನು ಕೂತಿದಿ ನನಗೇನತ್ತ ಹತ್ತಿಲ್ಲ ಆಕಿ. ಹಾ ಅದಕ್ಕ ಅದಕ್ಕ ಹಾ. ಎಲ್ಲಿ ಹಾದೇವ್ ನನ್ನ ದೇವ್ರ ದೇವರ ಹೌದು ಹಾ. ಅಂತಾಳ ಅಳತಾಳ ಅಳ್ತಾಳ. ಅಳತಾಳ ಹಾ. ಅಳತ ಅಷ್ಟ ಬಿಡ್ತಾಳ ಮತ್ತೆ ಎಲ್ಲಿ ತನಕ ಬರ್ತಾಳ ಆಕಿ ಇಷ್ಟೆಲ್ಲ ಆತಪ್ಪ ಆತ. ಮತ್ತ ಹೊದದ ಕರೆ ಆತು ಅದದ ಕರೆ ಆತು ಮತ್ತೇನ ಮೇಲಿಂದ ಒಂದು ವಿಮಾನ ಬರ್ತ ಬಂತ ನೀನು ತನ್ನ ಮುಂದೆ ಇಟ್ರು ಹಾ. ಏನು ಸಿಂಗಾರ ಮಾಡ್ರಪ್ಪ ಮಾಡಿ ಹಾಕಿ ಸಿಂಗಾರ ಮಾಡ್ರ ತಂದ ನನ್ನ ಅದ್ರಾಗ ಕುಣಿಸಿದ್ರು ಕುಣಿಸಿದ್ರು ಕುಣಿಸಿರ ಹಾ, ಹಾ. ಕುಣಿಸಿ ಅಲ್ಲಿ ರಿಕ್ಕಂಗಿ ಬಿಗವರ ಬಿಗದ್ರ ಅಟ್ಟು ಬಿಗುರು ಕೇಳಿ ನಾವು ಫೋನ್ ಹಾಕತ್ತೀನಿ ಅವ್ರು ನೋಡ್ಕೊಳ್ತೀನಿ ನಿನ್ನ ಅಂತ ಹೇಳಿ. 4 ಮಂದಿ ಹೊತ್ರು ಹಾ. ಹೊತ್ಕೊಂಡು ಹೊಂಟ್ರ ಅವ್ರನ್ನ ತೆಳಗ್ ಪಡ್ಕೊಳಕತ್ತಿಲ್ಲ ಆಗು ಹಚ್ಕೊಬ್ರು ಇಚ್ಕೊಬ್ರು ನಾನು ಹೆಂಡತಿನ ಹಿಡಿದ್ರ ಹಿಡಿದ್ರೆ ಹಿಡಿದ್ರ ಹಾ. ಅದಕ್ಕೂ ದಾದಿಲ್ಲ ಇಲ್ಲ. ಯಾರಿಗೆ ಸುಂಬಳ ಒಗಿತೇಳು ಯಾರಿಗೆ ಜೋರ ತೆಗೆದು ಒಗಿತೇಳು ಯಾರು ಏನ್ ಮಾಡಾಕ್ ಬರೋದಕ್ಕೆ ಮಾಡಿದ್ದ ಕರೆ ಆಗ ಹೌದು ಹೌದು. ಹಾ. ಹಿಂಗಾಗಿ ಅಲ್ಲಿ ಮಠ ಹೋದ್ರು ಕುನಿ ಮಠ ಹೋದ್ರು. ಹೋದ ಕುನ್ಯಾಗ ಇಳಿಸಿರು ಇಟ್ರು ಇಳಿಸಿರು ಹಾ. ಇಳಿಸಿ ಮತ್ತಿನ್ ಎಲ್ಲಾರು ಒಂದು 5 ಬಗ್ಸಿ ಮಣ್ಣು ಹಾಕಿದ್ರು ಹಾಕಿದ್ರು ಮುಚ್ಚು ಮಾತಾ ಹಾ, ದೊಡ್ಡ ಆಳ. 2-3 ಟ್ಯಾಕ್ಟರ್ ಮಣ್ಣು ಹಾ. ಹಾಕ್ತತಿ ಅಂತ ಹಿರಿಯಾರ ಕುಡ್ದವ್ರ ಬರೀ ಹುಡುಗರ 4 ಮಂದಿ ಹೆಡೆದವ್ರ ಅಂದ್ರು ಬಡ ಬಡ ಮುಚ್ಚಿರು ಒಂದು ಕಲ್ಲು ಇಟ್ರು ಮ್ಯಾಲ ಸ್ವಾಮಿ ಮಟ್ಟ ಮಂತ್ರ ಅಂದ ಮಣಿಗೆ ಬಂದ್ರ ಮಣಿಗೆ ಬಂದು 3 ದನಕ್ಕ ಕಮ್ಮಗ 2 ಬುಟ್ಟು ಹೋಳಿಗೆ ಮಾಡಿ ನನ್ನ ಕಡೆ ಕೈ ಮಾಡಿ ಈ ಕಡೆ ಮೋತಿ ಮಾಡಿ ಹೊಟ್ಟೆ ತುಂಬ ಉಂಡು ಕೂತ್ರಪ್ಪ ಹಿಟ್ಟಾಗಿತ್ತು ಏನಂತಾರ ಅವ್ರು? ಏನಂದ್ರು ಹಾ. ಹೋಳಿಗೆ ಮಾಡಿ ಹೊಡೆದ್ರು ಹಾ. ಅದಕ್ಕೆ ದಾಸರನ್ನ ಹೇಳಿದ್ರು ಏನ್ ಹೇಳಪ್ಪ? ಮನೆಯ ಕಟ್ಟಿಸಿನಿ ಮಾಳಿಗೆ ಮಾಳಿಗೆ. ಹೋಗುದು ಬಂತಲ್ಲೋ ನಾಳಿಗೆ ನಾಳಿಗೆ. ಹುಗುದು ಬಂದು ಉಣ್ತಾರ ಹುಗ್ಗಿ ಹೋಳಿಗೆ ಹೋಳಿಗೆ ಹೀಗಾಕೊಂಡ್ ಕೂತು ಹೌದಿಲ್ಲ ದಿನಾಂಕ ಮಾಡಿ ಹೊಡಿತಾರ ಹುಗುದು ಬಂದ ಎಟ್ಟು ಗಳಿಸಿದಲ್ಲಿ ಏನೈತಿ ನಿನ್ನ ಇಟ್ಟ ಬರೋ ಮಣಿ ಬ್ಯಾಡ ಐತಿ ಹೌದಿಲ್ಲ ಹೌದಿಲ್ಲ? 3 ಮಳ ಅಂಜ ಅದ ಅದು ನಿಂದಲ್ಲ ಅದೆತ್ತ ಇಟ್ಕೊಂಡ್ ಕೂತಾನೆ ಅದು ಈಗ ಅದು ಇರ್ಲಿ ಈಗೆಲ್ಲ ನಾ ಇಟ್ಟು ಗಳಿಸಿ ನನ್ ಹಿಂಗ ಹಾಕೊಂಡ್ ಕೂತತಿ ಮತ್ತಪ್ಪ ನನ್ನ ಗಳಿ ಕೊಪ್ಪಾರ ಇರ್ಲಿ ಎಲ್ಲಿ ಬೇಡ ಹೋಗ್ಲಿ. ಇರ್ಲಿ ಮತ್ತ ನೀ ಏನಾರು ಕಳಿಸಿರ್ಬೇಕಲ್ಲ ನಾನು ಗಳಿಸಿನ ಕರೆ ನಿನ್ನಟ್ಟು ಗಳಿಸಕ್ ಆಗಲಿಲ್ಲ ಗಳಿಸ್ಬೇಕಾದ್ರೆ ಒಂದು ಹಣ್ಣು ಅಟ್ಟಾದ ಹೌದಲ್ಲ ಯಪ್ಪ ಹಾ. ಹಿಂಗ ಬಣ್ಣ ಹಚ್ಚಿಗೋ ಅಂದ ಊರು ರಾಜ್ಯದ ಗಡಿ ಕರ್ಕೊ ಮಾತಲ್ಲ ಅಲ್ಲ ಅಲ್ಲ ದೋತ್ರ ಗಂಡ ಗಜ್ಜಿ ಹಾಕಿ ನಟ್ಟ ಕಡದ ಕಾಳು ಹಾಕಿರ ಗಡಿ ಬರ್ತತೆ ಬರ್ತದ. ಮತ್ ನೀ ಬಣ್ಣ ಹಾಕೋದ ಗಡಿ ಹಾಕತ್ತೆ ಹೌದು. ನಾ ಹಂಗ ಮಾಡಿ ಕೊಡ್ದೇನಿ ಕಳಿಸಿನಿ
ನಾನು ಗಳಿಸಬೇಕಾದ್ರೆ ಈ ಬ್ರಹ್ಮಾಂಡವನ್ನು ಗಳಿಸ್ತೇನೆ ನಾನು. ಇಡೀ ಬ್ರಹ್ಮಾಂಡ ಹೌದು. ಯಪ್ಪ ಹಾ. ಇಡೀ ಬ್ರಹ್ಮಾಂಡ ಎಲ್ಲ ಗಳಿಸೇನಿ. ಹೌದು. ನಂದು ಹೊಲ ಮಣಿ ದನ ಕರ ಮತ್ತು ಬನ್ನಿ ಗಿಡ ಎಲ್ಲ ನಿನ್ನ ಒಳಗ ಏನ? ನೀನು ಹೊಲ ಮನಿ ಎತ್ತು ಚಕಡಿ ಬ್ರಹ್ಮಾಂಡದ ಒಳಗದನು, ಬ್ರಹ್ಮಾಂಡ ಬಿಟ್ಟದನು. ಎಲ್ಲ ಒಳಗ ಹೇಗೆ ಬ್ರಹ್ಮಾಂಡವು ಹಾಗೆ ಪಿಂಡಾಂಡ, ಪಿಂಡಾಂಡ. ಹೇಗೆ ಪಿಂಡಾಂಡವು ಹಾಗೆ ಬ್ರಹ್ಮಾಂಡ. ಬ್ರಹ್ಮಾಂಡ. ಬ್ರಹ್ಮಾಂಡದೊಳಗೆ ಇದ್ದದ್ದೆಲ್ಲ ಪಿಂಡಾಂಡದೊಳಗ, ಹಾ. ಪಿಂಡಾಂಡದೊಳಗೆ ಇದ್ದದ್ದು ಬ್ರಹ್ಮಾಂಡದೊಳಗೆ. ಬ್ರಹ್ಮಾಂಡದೊಳಗೆ. ಅಂದ ಬಳಕಿದನ್ನೆಲ್ಲ ನಾನ ಗಳಿಸಿದಂಗ. ಯಪ್ಪ ಎಲ್ಲ ನಿನ್ನ ಒಳಗ ಕುಡಿಯದ ಮೇಲೆ ಇನ್ನ ಮೇಲೆ ತಾವು ಯಾವ ನಾನು ಬಂದಂತವನು ಯಾರು? ಹಾಗಾದ್ರೆ ಕೇಳು. ಏನ್ ಮಾಡೋದಪ್ಪ ಹಂಗಾದೀನಿ ಎಷ್ಟು ದಿವಸ ಅದಕ್ಕೆ ಗೊತ್ತೈತನ? ಹೇಳ್ದನಪ್ಪ ಪ್ರತಾ ಪ್ರತಾ ದ್ವಾಪಾರ ಕಲಿಯುಗದೊಳಗೆ ನಾನು ಕೂಡಿದ್ದಾಕೆ ನೀನು. ನಾಲ್ಕು ಈಗ ಹಾ, ದ್ವಾಪಾರ ಕೃತ ಕೃತ, ಕೃತ ದ್ವಾಪಾರ, ದ್ವಾಪಾರ ಕಲಿಯುಗ. ಕಲಿಯುಗ ನಾಲ್ಕು ಯುಗದಾಗ ನಿಮ್ಮ ಕೂಡ ಇದ್ದಕ್ಕೆನ ನಾಲ್ಕು ಯುಗದಾಗ ಹೇಗಿದ್ನಿ ಹಾ ಆಗ ಏನೇನು ಪವಾಡ ಮಾಡೇನಿ ಅದನ್ನ ಹೇಳಿ ನಾವು ಕರೆ ಅದ. ನಾಲ್ಕು ಕೂಡ ನನ್ನ ಕೂಡಿದ್ದ, ನಾಲ್ಕು ಯುಗದೊಳಗೆ ನನ್ನ ಕೂಡ ನೀ ಇದ್ದಾಕೆ ಅಂದ ಬಳಕ ನಿನ್ನ ಕೂಡ ಇದ್ದಕ್ಕೆ ಹೆಂಗಿದ್ದಿ? ನಿಮ್ಮ ಪವಾಡ ಎಟ್ಟದು ನಮ್ಮ ಪವಾಡ ಎಟ್ಟದು ನಾಲ್ಕು ಯುಗದೊಳಗೆ ಏನೇನು ಮಾಡಿ? ಹಾ. ನಿನ್ನ ಶರೀರ ಎಷ್ಟು ಎತ್ತರಕ್ಕಿತ್ತು, ಎಷ್ಟು ಉದ್ದಿತ್ತ ನಿನ್ನ ಆವಿಷ್ಯ ಎಷ್ಟು? ಆವಿಷ್ಯ ಎಷ್ಟಿತ್ತ ನೋಡು. ಹಾ. ಕೃತ ತ್ರತ ದ್ವಾಪಾರ ಕಲಿಯುಗ, ಕಲಿಯುಗ ನಾಲ್ಕು ಯುಗಗಳು ಶ್ರೇಷ್ಠವಾಗಿ ಉಳಿದಾವ. ಉಳಿದಾವ ಹೌದಾ? ಹಾ. ಕೃತಾಯುಗದೊಳಗೆ 28 ಮೊಳ ನಿನ್ನ ಶರೀರ. ಅಲ್ಲೇ ನೋಡಕತ್ತಿ ಅಂದ್ರ ಇದರ 3 ಪಟ್ಟ ಹೌದು. 28 ಮಳ ಅಂದ್ರ ಯಾವಾಗಿದು? ಕೃತಾಯುಗದೊಳಗೆ. ಕೃತಾಯುಗದೊಳಗ ಕೃತ ಹಾ. ಅಷ್ಟು ದೊಡ್ಡ ಶರೀರ ಇದ್ರ ಮತ್ತೆ ಲಾಠಿ ಹೊಡಿತಿರ್ಬೇಕಲ್ಲ ಹೌದು. ಪಾಡಪ್ಪ ಕೃತಾಯುಗದೊಳಗೆ 28 ಮೊಳ ನಿನ್ನ ಶರೀರ. ಶರೀರ. ಅದಕ್ಕೆ ಆಯುಷ್ಯ ಎಷ್ಟಿತ್ತು? ಎಷ್ಟು ಕೊಟ್ಟಿದೆಪ್ಪ? 1,00,000 ವರ್ಷ ಆಯುಷ್ಯ ಇತ್ತು ನೋಡು. ಮಾಡ ನಮ್ಮ ಶರೀರಕ್ಕೆ ತಕ್ಕಂತೆ ಆವಿಷ್ಕೊಂಡಿದೆ 1,00,000 ವರ್ಷ ಆವಿಷ್ಯ 28 ಮೊಳ ಶರೀರ ಶರೀರ. ಯಪ್ಪ ಇದು ಯಾವಾಗ? ಹಾ. ಕೃತಾಯುಗದೊಳಗೆ. ಕೃತಾಯುಗ. ಅವಾಗ ಪರಮಾತ್ಮ ನಾಮಸ್ಮರಣೆ ಮಾಡಲಿಲ್ಲ, ಇಲ್ಲ ಭಕ್ತಿಯಿಂದ ಹಿಂದೆ ಕೂತ ಕೇಳಲಿಲ್ಲ. ಕೇಳಲಿಲ್ಲ ಅರ್ಧ ಶರೀರ ಕಡಿಬೇಕಾಯ್ತು. ಆವಾರ ತೆಗೆದ್ರಿ ಗೊತ್ತಾಗದ್ರಿ? ಹಾ ಮುಂದ ತ್ರತಾಯುಗದೊಳಗ ಹಾ 14 ಮೊಳ ನಿನ್ನ ಶರೀರ ಉಳಿತು. 14 ಮಳ ಉಳಿತು 10,000 ವರ್ಷ ಮನುಷ್ಯ. 10,000 ಆವಿಷ್ಯ ಉಳಿತು ಅವಾಗ ಪರಮಾತ್ಮ ನಾಮಸ್ಮರಣೆ ಮಾಡಲಿಲ್ಲ, ಮಾಡ್ಲಿಲ್ಲ ಮತ್ತ ಅರ್ಧ ಶರೀರ ಹೋತು, ಅದ್ರಾಗ ಅರ್ಥ ಹೋಗ್ತು ಅರ್ಧ ಆಯುಷ್ಯ ಹೋತು. ಹಾ. ದ್ವಾಪಾರಯುಗದೊಳಗ ಹಾ 7 ಮೊಳ ನಿನ್ನ ಶರೀರ ಬಂತು. ಶರೀರ ಹಾ? ಹಾ. ಅದ್ರಾಗೂ ಅರ್ಧ ಶರೀರ ಅರ್ಧ ಆಯುಷ್ಯ ಹೋತು. ಹೋತು ಈ ಕಲಿಯುಗದೊಳಗ 3.5 ಮೊಳ ಶರೀರ ಅದ. ಹಾ. ಒಂದು 100 ವರ್ಷ ಮನುಷ್ಯ. ಆವಿಷ್ಯದ ಹಂಗ ಹೋಗುದು ಬೇಡ, ಬೇಡ. ನಿನಗೆ ತಿಳಿಯುವಂಗ ಹೇಳು. ಹೇಳು. ಹಾಗಾದ್ರೆ ಕೇಳಿ ಹೇಳು. ನಂದ ಕಂದ ಗೋವಿಂದ ಮುಕುಂದ, ನಂದ ಕಂದ, ನಂದ ಕಂದ, ನಂದ ಕಂದ ಗೋವಿಂದ ಮುಕುಂದ, ಗೋವಿಂದ ನಾರಾಯಣ, ಗೋವಿಂದ ನಾರಾಯಣ, ಕಂದ ಗೋವಿಂದ ಮುಕುಂದ, ಎಲ್ಲ ಕಂದ ಗೋವಿಂದ ಮುಕುಂದ, ಗೋವಿಂದ
ಆದಿಯಲ್ಲಿ ನಾರಾಯಣ. ಹಾಗಾಗಿ ನಾರಾಯಣ. ಆದಿ ಅಂದ್ರೆ ಮೊದಲು. ಹಾ. ಆದಿಯಲ್ಲಿ ನಾರಾಯಣ. ನಾರಾಯಣ ಅಚ್ಯುತ, ಅಚ್ಯುತ ಅನಂತಸೇನ, ಅನಂತಸೇನ ಮುಕುಂದ, ಮುಕುಂದ ಮುರಳೀಧರ, ಮುರಳೀಧರ, ಕೇಶವ, ಕೇಶವ, ಜನಾರ್ದನ. ಜನಾರ್ದನ. ಈಗ ನನಗೆ ಎಷ್ಟೋ ನಾಮಗಳುಂಟು. ಹಿಂಗ 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 ಹೇಳ್ರಿ ನನಗೆ ಗೊತ್ತಾಗೋದು. ಯಾಕ ಹಿಂಗ ಒಟ್ಟ ಒಂದೊಂದು ಹೇಳ್ರಿ ನನಗೆ ಗೊತ್ತಾಗೋದು. ಹೆಂಗಾರ ಹೇಳಿ. ನಿನಗೆ ಎಷ್ಟರೇ ನಾಮ ಅದಾವು ನನಗೆ ನೋಡುದೂತೆ. ಹಾ. ಅದಕ್ಕೆ ಹೇಳ್ತಾರ ಮಹಾತ್ಮರು, ಹಾ. ನನಗೆ ಎಷ್ಟೇ ಹೆಸರದಾವ. ಹಾ. ಅನಂತ ಬ್ರಹ್ಮಾಂಡ ಉದರಿ, ಹಾ. ಹರಿಯ ಬಾಲಕ ನಂದ ಗರಿ. ಗರಿ ನೋಡು, ನನಗೆ ಸಹಸ್ರಾರು ಕೋಟಿ ಲೆಕ್ಕ ಮಾಡಾಕ ಆಗುದಿಲ್ಲ. ಅಷ್ಟ ಹೆಸರದಾವ, ಅಷ್ಟ ನಾಮ, ಅಷ್ಟ ಅವತಾರದಾವ. ಯಪ್ಪ. ಇವನ್ನೆಲ್ಲ ಹೇಳ್ಕೊತ ಕೂತ ನಾ ಎಷ್ಟು ಕೇಳ್ತಾನೋ ಅಷ್ಟ ಹೇಳ್ಬೇಕು. ನಾನು ಅದನ್ನ ಹೇಳಕತ್ತೇನೆ. ಹಾ. ಎಲ್ಲಿ ರೂಪದ ಅಲ್ಲಿ ನಾಮದ. ಹೌದು. ಎಲ್ಲಿ ನಾಮದ ಅಲ್ಲಿ ರೂಪದ. ಈ ರೂಪಕ್ಕೆ ತಂದೆ ಯಾರು, ಈ ರೂಪಕ್ಕೆ ತಾಯಿ ಯಾರು, ಯಾರನ್ನು ಉದ್ಧಾರ ಮಾಡ್ಯಾರಿ, ಯಾರನ್ನ ಸಂಹಾರ ಮಾಡ್ಯಾರಿ, ಇಟ್ಟು ಹೇಳಿ ನನಗೆ ಗೊತ್ತಾಗ್ತದ. ಇಷ್ಟ ಹೌದಲ್ಲ? ಹೌದು. ಹೇಳ. ಹೇಳಿ. ಆ ವಸು ದೇವ ದೇವಕಿಯ ಸುತ್ತ. ವಸು ದೇವ ದೇವಕಿಯ ಸುತ. ವಸುದೇವ ದೇವಕಿಯ ಸುತ. ಎನ್ನ ಹೆಸರು ಕೃಷ್ಣ ನಾಥ. ಎನ್ನ ಹೆಸರು ಕೃಷ್ಣನಾಥ. ಯಾರು ಯಾರು ಹೇಳಿದ್ರೆ ಗೊತ್ತಾಗ್ತದ. ತಂದೆ ಯಾರು, ತಂದೆ ಯಾರು, ತಾಯಿ ಯಾರು, ತಾಯಿ ಯಾರು ಹೇಳಿದ್ರೆ ಗೊತ್ತಾಗ್ತದ. ವಸು ವಸುದೇವ ವಸು ದೇವ ವಸು ದೇವ ದೇವಕಿಯ ಸುತ. ವಸುದೇವ ದೇವಕಿಯ ಸುತ. ಹೆಸರು ಕೃಷ್ಣನಾಥ. ಹೆಸರು ಕೃಷ್ಣನಾಥ. ಓ ವಸುದೇವ ದೇವಕಿ ಸುತ. ನಾನು ಉಂಡ ಪುಂಡರನ ಉಂಡ ದೈತ್ಯರನ ಒಂದು ಮಾಡಿದಾತ ದೇವ ದೇವಕಿ ಸುತ. ವಸುದೇವ ದೇವಕಿಯ ಸುತ. ವಸುದೇವ ದೇವಕಿಯ ಸುತ. ಹೆಸರು ಕೃಷ್ಣನಾಥ.
ವಸುದೇವ ದೇವಿಕರ 8ನೇ ಗರ್ಭದೊಳಗ ಜನಿಸಿದಂತ ಶ್ರೀ ಕೃಷ್ಣ ಅಂತ ಕರೆದು ಬಿಡು, ಅದೇ ನನ್ನ ನಿಜವಾದ ಹೆಸರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವ ದೇವೋತ್ತಮ ದೇವ ಶಿಖಾಮಣಿ ಕಪಟ ನಾಟಕ ಸೂತ್ರಧಾರ. ಅಪ್ಪ ನಾಯನ ಭಜನಾ ಮಾಡೋದಕ್ಕೆಲ್ಲ ಕೀರ್ತನ ಕೇಳಿ ಯಾವ ಕ್ಷೇತ್ರ ಯಾತ್ರೆಗೆ ಹೋಗಿಲ್ಲ, ಯಾವ ದೇವರಿಗೂ ಕೈ ಮುಗಿದ್ ನನಗೆ ಗೊತ್ತಿಲ್ಲ. ಇಂಥ ಚಿತ್ತ ದೂತಿಗೆ ತಮ್ಮ ದರ್ಶನದಿಂದ ಆಯ್ತಾಯ್ತು. ಧನ್ಯ ಧನ್ಯ ಪರಮಾತ್ಮ. ಈ ಕೃಷ್ಣ ಅವತಾರ ದಾನ ಮಾಡಿಕೊಂಡು ಬರ್ಲಿಕ್ಕೆ ಕಾರಣ ಇಲ್ಲಿಗೆ ಯಾಕೆ ಬಂದ? ಒಂದು ಕಾರಣದ. ಏನು ಕಾರಣ? ಯಾವ ಯಾವ ಕಾಲದಲ್ಲಿ ಧರ್ಮವು ಕಡಿಮೆ ಆಗಿ ಅಧರ್ಮವು ಹೆಚ್ಚಾದಾಗ ಇಂತಿಂತ ಅವತಾರಗಳನ್ನು ಧಾರಣ ಮಾಡಿಕೊಂಡು ಬರುವುದು ಸ್ವಾಭಾವಿಕ. ಈ ಭೂಮಿ ಮೇಲೆ ಬಹಳ ಪಾಪ ಹೆಚ್ಚಾಗಿರ್ತಕ್ಕಂಥ ಪಾಪು ಹೇಳ್ತಾ ಗೋಹತ್ಯ, ಶಿಶು ಹತ್ಯ, ಬ್ರಹ್ಮ ಹತ್ಯ ಇಂಥ ಪಾಪಗಳನ್ನು ಮಹಾನ್ ದೈತ್ಯರು ಮಾಡಹತ್ತಿದರು. ಮಾಡಿದವರು ಯಾರ್ಯಾರು? ತೃಣಾಸುರ, ತಾರಕಾಸುರ, ಶಕ್ತಾಸುರ, ಬಕಾಸುರ, ಎನ್ನ ಮಾವನಾದ ಕಂಸಾಸುರ, ರಾವಣ, ಕುಂಭಕರ್ಣ, ಇಂತಿಂತ ದೈತ್ಯರು ಎಷ್ಟೋ ಪಾಪಗಳನ್ನು ಮಾಡ್ಲಿಕ್ಕೆ ಪಾಪದ ಭಾರವನ್ನು ಈ ಭೂಮಿ ತಾಯಿ ಹೊರಕಾಗಲಿಲ್ಲ. ಎಲ್ಲ ಹೊರತಾಳ ತಾಯಿ ಪಾಪ ಹೊರಕ್ ಆಗಲಿಲ್ಲ. ಪೂಜೆಗೆ ಏನ್ ಮಾಡಿರು? ಪಾಪದ ಭಾರವನ್ನು ಭೂಮಿ ತಾಯಿ ಹೊರಲಾರದೆ ಆಕಳಾದ್ರು ಆಕಳ ರೂಪ ಧಾರಣ ಮಾಡಿಕೊಂಡು ನಾರಾಯಣ ಅವತಾರದೊಳಗೆ ನಾಯಿತೆ ಅಲ್ಲಿ ಬಂದು ಬೇಡಿಕೊಂಡು ಏನಂತ? ನಾರಾಯಣ ಭೂಮಿಯ ಮೇಲೆ ಪಾಪ ಹೆಚ್ಚಾಗ್ಯವ. ಎಲ್ಲ ಹೊರತನ ಕರೆ ಪಾಪದ ಭಾರ ಹೊರಕ್ ನನಗ ಆಗೋದಿಲ್ಲ. ಯಾಕಂದ್ರ ಅಲ್ಲಿ ದೈತ್ಯರು ಪರಮಾತ್ಮನ ನಾಮ ಸ್ಮರಣೆ ಭಜನ ಕೀರ್ತನ ಎಲ್ಲಿ ನಡೀತವ ಅಲ್ಲಿ ಬಂದ್ ಮಾಡ್ಲಿಕ್ಕತ್ಯಾರ. ಅವನ್ನೆಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಅವು ಪರಮಾತ್ಮನ ನಾಮ ಸ್ಮರಣೆ ಭಜನ ನಡೆಯುವ ಹಾಗೆ ಹಿಂಗ ಭಕ್ತಿಯಿಂದ ಕೇಳುವ ಹಾಗೆ ಸಂಹಾರ ಮಾಡಬೇಕು ದೈತ್ಯರನ್ನ ಬೇಡಿಕೊಂಡಾಗ ಅವಾಗ ನಾನು ಅವಳಿಗೆ ವಚನ ಕೊಟ್ಟಿದ್ದೆ. ಏನಂತ? ಭೂದೇವತಾ ಮುಂದೆ ದ್ವಾಪಾರಯುಗದೊಳಗ ವಸುದೇವ ದೇವಿಕರ 8ನೇ ಗರ್ಭದೊಳಗ ಶ್ರೀ ಕೃಷ್ಣನಾಗಿ ಜನಿಸಿ ಬಂದು ಆ ದೈತ್ಯರನ್ನ ಸಂಹಾರ ಮಾಡಿ ನಿನ್ನ ಭೂಭಾರ ಇಳಿಸ್ತೇನೆ ಹೋಗಂತೂ ವಚನ ಕೊಟ್ಟಿದ್ದೆ. ಆ ಪ್ರಕಾರ ವಚನ ಕೊಟ್ಟ ಪ್ರಕಾರ ಕೃಷ್ಣ ರೂಪ ಧಾರಣ ಮಾಡಿಕೊಂಡು ಈ ಭೂಮಿ ಮೇಲೆ ಬರಬೇಕಾತ ಇಷ್ಟೇ. ಮತ್ತೆ ಇಲ್ಲಿ ಬರ್ಬೇಕಾದ್ರ ನಿಮ್ಮ ಜಂಬಾಟ ಗೊತ್ತಿದ್ರಪ್ಪ? ಅಂದ್ರೆ ಜಂಬಾಟ ಗೊತ್ತಿಲ್ಲ? ನನಗೇನು ಗೊತ್ತಿಲ್ಲ ಬಿಡ. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಜಂಬಾಟ ಬೇಕು. ಅದ ಏನಂತ? ಕೊಂದು ಕುದುರೆ, ಗಾಲಿನ ಟಾಂಗ, ಹರಕ ಛತ್ತರಿಗೆ, ಮುರುಕ ಟಂಕ, ಕಾಜಿನ ಲಾಟಣ್ಣ, ಕೋಳಿ ಪಿಳಿ, ಚಾಪಿ ಸುಳ್ಳಿ, ಒಂದು 4 ಬಡಿಗೆ, ನಾಯಿ ಕುಂಗಿ, ಕೋಳಿ ಕ್ವಾಕಿ. ಈಗ ನಾನಿನ ಕಣಿ ಕಬ್ಬು ಕಡಿಯವ್ರ ಕಣಾಕತ್ತೇನೆ. ಏನು ಕೇಳೋದು ಕೇಳತಿ ಅಡತಾರ ಕೇಳ್ತಿದ್ದಿ. ಇವ್ ನಾವು ಒಡಪಾಕಿ ಹೆಸರು ಹೇಳಿದಂಗಪ್ಪ. ಒಡಪಿದ್ದಂಗ ನೀನು ಮಾತಿನ ಕೇಳೋದು ಅರ್ಥ ಏನು? ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಯಾರ್ಯಾರು ಇಷ್ಟು ಕೇಳ ಇಷ್ಟು ಕೇಳಾಕ ಇಷ್ಟು ಮಾಡ್ತೀಯ. ಗಂಡನ ಹೆಸರು ಹಂಗ ಹೇಳಿ ರುಚಿ ಆಗತ್ತೆ. ಹೌದಾ? ಅದಕ್ಕೆ ಹಿಂಗ್ ಒಡಪಾಕಿ ಹೇಳಿದ್ರ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಯಾರ್ಯಾರು ಕುಡ್ಕೊಂಡು ಬಂದ್ರಿ ಅಷ್ಟು ಕೇಳಿ ಬಿಡು. ಆಯ್ತಕ್ಕ. ಹಾಗಾದ್ರೆ ಯಾರ್ಯಾರು ಕುಡ್ಕೊಂಡು ಇಲ್ಲಿ ಬಂದವ್ರಿ?
ವೈಕುಂಠವಾಸ ಬಂತಾಜನ ಪೋಜ ನಾರಿ ರುಕ್ಮಿಣಿ ಹಾಕು ಸತ್ಯಭಾಮ ಹಾಕು ರುಕ್ಮಿಣಿ ಕೂಡಿ ನಾಮಾದವ ಮಧುಸೂದನ ರಂದಿ ಗಂಧಿ ತುಳಸಿ ಸತ್ಯಭಾಮ ರುಕ್ಮಿಣಿ ಎಲ್ಲರೂ ಕೂಡಿಕೊಂಡು ಇಲ್ಲಿಗೆ ಬಂದಿದ್ದೇವೆ. 8 ಮಂದಿ ಆದಲ್ಲ. ಹೌದು, 8 ಮಂದಿ ಕರ್ಕೊಂಡು ಬಂದದಿ. ಎಲ್ಲರೂ ತಮ್ಮ ಮಂದಿರ ಅದಾರ ಬಿಡ. ಅಲ್ಲಿ 8 ಮಂದಿ ಅದಾರಂತಿ. ಮತ್ತೆ ಯಾರದಾರು? ಈಗ ನೀ ಯಾಕೋ ನಿನ್ನ ಮುಂದೆ ನೋಡತ್ತೆ ನನಗೆ ಸಂಶಯ ಬರಾಕತೈತಿ. ಅಂದ್ರ ಇವ್ರ ಅದಾರೋ ಮತ್ತದಾರು ಇವ್ರಷ್ಟ ಯಾಕ? 16,108 ಮಂದಿ ನನಗೆ ಹೆಂಡ್ರು ಒಟ್ಟ. ಅಪ್ಪ ಒಳ್ಳೆಪ್ಪ 16,108 ಮಂದಿ ಹೆಂಡ್ರ ಇವ್ರನ್ನೆಲ್ಲಾರು ಕರ್ಕೊಂಡು ಆರಾಮ್ ಅಡ್ಯಾಡಕತ್ತೀರಿ. ಮತ್ ಯಾಕೆ? ಏನು ಜಡಿಕೆ ಇರಲ್ಲ ಒಂದು ಹಿಂಗಾಗೆ ಮಾಸ್ತರ ಇವ್ರು ನಿಪ್ಪಣ ಕೈ ಹೇಳುತ್ತಿರ್ತೀವಿ. ಕರೆನ 16,108 ಮಂದಿ ಹೆಂಡ್ರಿದ್ರು ಕೂಡ 1,80,000 ಮಕ್ಕಳು ಅದಾರ. ಬಸ್ ಸ್ಟ್ಯಾಂಡ್ ಹಿಂಗಾಗಿ ನಿನ್ನ ಮನೆಗೆ ಯಾರು ಬೆನ್ನ ಕೆಡಂಗಿಲ್ಲ. ಅದಕ್ಕೆ ಹೇಳ್ತಾಳ ಅವಳು. ಏನ್ರಿ ನಿಬ್ಬಣಿ ಕೇಳಿ ಟ್ರ್ಯಾಕ್ ನನಗೆ ಕಳಿಸ್ಬೇಕಾತ. ಅಷ್ಟಾದ್ರೂ ಮಂದಿ ಉಳಿತೈತಿ. ಆದ್ರ ಇಷ್ಟರೊಳಗೆ ನಿಮ್ಮ ಕೂಡ ಬಂದಂತವ್ರು ಯಾರಂತಾನೆ ಕೇಳ. ಈಗ ತಮ್ಮ ಕೂಡ ಇದ್ದವ್ರೆ ಅಟ್ಟ ಇರ್ಲಿ. ಅವ್ರೆಲ್ಲಾರು ಅಲ್ಲಿ ಇರ್ಲಿ. ಅವ್ರು ಇರ್ಲಿ. ಎಲ್ಲಾರು ಆರಾಮತ್ತಿಲ್ಲಪ್ಪ. ಶಾಂತಿ ಪ್ಯಾಟ್ ಎಲ್ಲಾ ಬರಾಬರಿ ಐತಿ ಬಿಡ. ಹೌದು, ಮತ್ತೆ ಕೊರತೆ ಆಗ್ಬಾರ್ದು. ಎಲ್ಲಾ ಬರಾಬರಿ ಒಬ್ಬ ಹೋಗ್ಬಿಡು ಒಪ್ಪಾರೆ ಇರ್ಲಿ. ಈಗ ಅವ್ರ ಹೆಸರು ನಿನಗೆ ಬೇಕಾಗ್ಯದ. ಈಗ ತಮ್ಮ ಕೂಡ ಬಂದವ್ರ. ಹೌದು, ನೋಡು ಅವಳು ಆದಿಲಕ್ಷ್ಮಿ ಇದ್ದಾಳ. ಅವ ಅದಾಳ್ರಿ ವಾಮ ಭಾಗದಲ್ಲಿ. ವಾಮ ಭಾಗದಲ್ಲಿ ಅದಾಳ. ನೋಡು, ನಿನಗೆ ಹೇಳ್ತೇನೆ. ಹೇಳ್ರಿ. ನೋಡು, ನನ್ನ ದರ್ಶನ ನಿನಗಾದ, ಆತ ಅವಳ ದರ್ಶನ ಆಗ್ಬೇಕು. ಅವ್ರು ಯಾರನ್ನದ ನಮಗೆ ಗೊತ್ತಾಗ ಅದಕ್ಕಾಗಿ ಹೋಗಿ ನೀ ಅವಳನ್ನ ಕೇಳಿ ಬಿಡಲ್ಲ. ಅವನ್ನ ಕೇಳ್ಬೇಕು. ಹೌದು. ಸರಿ ಹೊಡಕೋರ ಬಾಳ ಅವಸರ ಮಾಡ. ಮತ್ತೆ ಏನ್ರಿ? ನೋಡು, ನಿನಗ ಹೋಗ್ಲಿಕ್ಕೆ ಪರವಾನಗಿ ಕೊಡ್ತೇನೆ. ಯಪ್ಪ ಅನ್ನ ಎಡ್ಯಾಗ ಹಾಕೊಂಡ್ ಕುಂಡ್ರಾಕ್ ಬರ್ತೇನ. ಬರಂಗಿಲ್ಲ. ನೀಡಿದ್ ಕೂಡ ಊಟ ಕಚ್ಚರು ಹೇಳಿದ್ ಕೂಡ ಹೋಗೇ ಬಿಡುದ. ಕರೆನ ಹೋಗುವಂತ ನಿನಗೆ 2 ಮಾತ ಕಿವಿ ಮಾತು ಹೇಳ್ತೇನೆ. ಕಿವಿ ಮಾತು ಹೇಳಪ್ಪ. ನೋಡು, ಸೇವಾ ಬೇಕಾದ್ರೆ ಅಲ್ಲಿ ಹೋಗು. ಏನಾದ್ರೂ ವಿಷಯ ಸಂಕಲ್ಪ ಬೇಕಾದ್ರೆ ನನ್ನ ಹತ್ರ ಬಾ. ಪ್ರಶ್ನೆ ಅಲ್ಲಿ ಉತ್ತರ ಉತ್ತರ ಇಲ್ಲಿ. ಯಾಕಂದ್ರೆ ನೀ ಸಾಮಾನ್ಯ ಇರ್ತ ಬಾಳ ಸಂಭಾಯ್ತನ ನೀನ ಒಳಗಡೆ ಬಿಟ್ಟು ನೋಡ ಏನ್ ಮಾಡ್ತಿ? ಶೇಂಗಾ ಚಿದಾಗಿಲಿ ಮತ್ತ ಅದಕ್ಕ ನಾ ಹೇಳೋದು, ನೋಡು, ಸೇವಾ ಬೇಕಾದ್ರೆ ಅಲ್ಲಿ ಹೋಗು. ವಿಷಯ ಸಂಕಲ್ಪ ಬೇಕಾದ್ರೆ ನೋಡು. ಈಗ ಅಲ್ಲಿ ಹೋಗು. ಅವನಂತೆ ಹೋಗಿ ಅವನಟ ಅನ್ನೋತನು ಕೇಳ್ತಾನೆ. ಕೇಳಬೇಕು. ನಂದಟ್ ಹೊಟ್ಟೆ ಬಾಯಾಗಿಂದ ಅವಾಗ ಹೇಳ್ತಾನೆ. ಹೇಳು. ಮತ್ ಹೇಳಿ ಊಟ ಮಾಡ್ಬೇಕಂತ ಮಾಡು. ಊಟ ಮಾಡ್ಬೇಕು. ಊಟ ಮಾಡ್ಕೊಂಡು ನೀರ್ ಮಾತ್ರ ನಿನ್ನ ಚೆವಕ್ಕೆ ಕೊಟ್ಟು. ಯಾಕಂದ್ರೆ ನೀರಿಲ್ಲ ಅಂತೀನ. ನೀ ಏನ್ ಹೇಳಿದಪ್ಪ ಈಗ? ಆಗಲ್ಲ ನಾ ಹೇಳೋದು. ನೀ ಏನ್ ಹೇಳಿದೆ? ಪ್ರಶ್ನೆ ಅಲ್ಲಿ ಉತ್ತರ ಇಲ್ಲಿ. ಹೌದಾ? ನಿನಗೆ ಏನಾದ್ರೂ ವಿಷಯ ಬೇಕಾದ್ರೆ ನನ್ನ ವಿಚಾರ ಇಲ್ಲ ಗೊತ್ತನ. ಮತ್ತ ಊಟ ಮಾಡ್ತಾನು, ಉತ್ತರ ನೀರ ಇಲ್ಲಿ ಶ್ರೇಷ್ಠ ಮಾಡ್ಬಾರ್ದು. ಇಲ್ಲಪ್ಪ ಅಲ್ಲಿ ಹೋಗ್ಬೇಕಾದ್ರೆ ತಮ್ಮ ಆಶೀರ್ವಾದ, ನನ್ನ ಆಶೀರ್ವಾದ ಸದಾ ಒಳ್ಳೆದಾಗಿ ಹೋಗಿ ಬಾ.